ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, in the last class we discussed weld defects and causes. Today we will discuss another topic in welding process, that is inspection and testing of weld joints. ಪರಿಶೀಲನೆ ಮತ್ತೆ ಪರೀಕ್ಷೆ, ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು ಮತ್ತೆ ಟೆಸ್ಟಿಂಗ್ ಅನ್ನು ಮಾಡ್ತಕ್ಕಂಥದ್ದು ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಬಹಳ ಒಂದು ಮುಖ್ಯವಾದ ಕಾರ್ಯ. ಅದರಲ್ಲಿ ಯಾವ್ಯಾವೆಲ್ಲ ಪರಿಶೀಲನೆಯನ್ನು ಮಾಡ್ತೀವಿ, ಯಾವ್ಯಾವೆಲ್ಲ ಹಂತಗಳಿದೆ, ಯಾವ್ಯಾವೆಲ್ಲ ಟೆಸ್ಟ್ಗಳನ್ನು ನಾವು ಮಾಡ್ತೀವಿ ಅನ್ನೋದನ್ನ ಈ ತರಗತಿಯಲ್ಲಿ ಮಕ್ಕಳೇ ನಾವು ತಿಳ್ಕೊಳ್ತಾ ಹೋಗೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು state the necessity of inspection and testing of the weld. ಈ ವೆಲ್ಡ್ ಅನ್ನ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು, ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಯಾತಕ್ಕೆ, ಅದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಟೇಟ್ ದ ವೆಲ್ಡ್ ಇನ್ಸ್ಪೆಕ್ಷನ್ ಸ್ಟೇಜಸ್. ವಿವಿಧ ಪರಿಶೀಲನೆಯ ಹಂತಗಳು ಬೆಸುಗೆಯ ಒಂದು ಕಾರ್ಯದಲ್ಲಿ ಯಾವ್ಯಾವಿದೆ. ಸ್ಟೇಟ್ ದ ವೆಲ್ಡ್ ಇನ್ಸ್ಪೆಕ್ಷನ್ ಸ್ಟೇಜಸ್. ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ವೆಲ್ಡ್ ಟೆಸ್ಟಿಂಗ್. ಯಾವ್ಯಾವ ಪರೀಕ್ಷಾ ವಿಧಾನಗಳಿದೆ ವೆಲ್ಡ್ ಅನ್ನು ಟೆಸ್ಟ್ ಮಾಡಲಿಕ್ಕೆ. ಸ್ಟ್ರೇಟ್, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂಡ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ಕರೀತೀವಿ. ಇಲ್ಲಿ ವಿನಾಶ, ಡಿಸ್ಟ್ರಕ್ಟಿವ್ ಅಂದ್ರೆ ವಿನಾಶ ಮಾಡ್ತಕ್ಕಂಥದ್ದು, ಡ್ಯಾಮೇಜ್ ಅನ್ನು ಮಾಡ್ತಕ್ಕಂಥದ್ದು ಅಥವಾ ಡ್ಯಾಮೇಜ್ ಅನ್ನು ಮಾಡದೇ ಇರತಕ್ಕಂಥದ್ದು, ಹಾಗೆ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. Now let us come to inspection and testing of weld. ನಾವೀಗ ಇನ್ಸ್ಪೆಕ್ಷನ್, ಪರಿಶೀಲನೆ ಮತ್ತೆ ಪರೀಕ್ಷೆ, ವೆಲ್ಡ್ ಬಗ್ಗೆ ನಾವು ನೋಡೋಣ. In the olden days the weld quality was usually checked only by visual inspection, but today with the advancement of the welding technology and its application in critical work, the testing of weldment has assumed greater importance. ನೋಡಿ ಮಕ್ಕಳೇ, ಇಂದಿನ ಕಾಲದಲ್ಲಿ ನಾವು ವೆಲ್ಡನ್ನು ಮಾಡುವಾಗ, ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಆ ವೆಲ್ಡ್ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ನಾವು ಹಾಗೆ ಬರಿಗಣ್ಣಿನಿಂದ ನೋಡಿ, ವಿಜುವಲ್ ಹಾಗೆ ಬರಿಗಣ್ಣಿನಿಂದ ಪರಿಶೀಲನೆಯನ್ನು ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಬಟ್ ಟುಡೇ, ಅದೇ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ, ಅನೇಕ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಬಂದಿದೆ ವೆಲ್ಡಿಂಗ್ ಟೆಕ್ನಾಲಜಿಯಲ್ಲಿ. ಯಾತಕ್ಕೆ ಅಂದರೆ ವೆಲ್ಡಿಂಗ್ ಅನ್ನ ಇವತ್ತು ನಾವು ಅನೇಕ ಕ್ರಿಟಿಕಲ್ ವರ್ಕ್, ಪ್ರಿಸಿಷನ್ ವರ್ಕ್, ಇಲ್ಲೆಲ್ಲ ನಾವು ವೆಲ್ಡ್ ಅಪ್ಲಿಕೇಶನ್ಸ್ ಅನ್ನು ಮಾಡ್ತೀವಿ. ಹಾಗಾಗಿ ಈ ವೆಲ್ಡಿಂಗ್, ದಟ್ ಮೀನ್ಸ್ ಆ ವೆಲ್ಡಿಂಗ್ ಆಗಿರ್ತಕ್ಕಂಥದ್ದು, ಆ ವೆಲ್ಡ್ಮೆಂಟನ್ನು ಚೆಕ್ ಮಾಡೋದು ಕೂಡ ನಮಗೆ ಅತ್ಯಂತ ಮುಖ್ಯವಾದಂಥದ್ದು. ಹಾಗಾಗಿ ಅನೇಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಈ ದಿನಗಳಲ್ಲಿ ನಾವೇನು ಮಾಡ್ತೀವಿ, ವೆಲ್ಡ್ ಟೆಸ್ಟನ್ನು ನಾವು ಮಾಡ್ತೀವಿ. ಸೊ ವೆಲ್ಡ್ ಜಾಯಿಂಟ್ ಟು ಬಿ ಇನ್ಸ್ಪೆಕ್ಟೆಡ್ ಫಾರ್ ಗುಡ್ ಕ್ವಾಲಿಟಿ, ಸ್ಟ್ರೆಂತ್ ಅಂಡ್ ಪ್ರಾಪರ್ಟೀಸ್ ಆಫ್ ವೆಲ್ಡ್ ಜಾಯಿಂಟ್. ಯಾಕೆ ಪರಿಶೀಲನೆಯನ್ನು ಮಾಡಬೇಕು, ಯಾಕೆ ಪರೀಕ್ಷೆಯನ್ನು ಮಾಡಬೇಕು ನೋಡಿ. ಈ ವೆಲ್ಡ್ ಜಾಯಿಂಟ್ ಏನ್ ಮಾಡ್ತೀವಿ, ಬೆಸುಗೆ ಹಾಕಿರ್ತೀವಲ್ಲ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ, ನಮಗೆ ಒಳ್ಳೆ ಗುಣಮಟ್ಟ ಇರಬೇಕು, ಸ್ಟ್ರೆಂತ್ ಇರಬೇಕು, ಅಂಡ್ ಗುಡ್ ಕ್ವಾಲಿಟಿ, ಸ್ಟ್ರೆಂತ್ ಅಂಡ್ ಪ್ರಾಪರ್ಟೀಸ್ ಆಫ್ ದ ವೆಲ್ಡ್ ಜಾಯಿಂಟ್, ಅದನ್ನು ನಾವೇನು ಮಾಡ್ತೀವಿ, ಇನ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದರೆ
ವೆಲ್ಡ್ ಆದ ಮೇಲೆ ಅದರ ಗುಣಮಟ್ಟದ ಬಗ್ಗೆ ನಮಗೆ ಖಾತ್ರಿ ಇರಬೇಕು, ಅದರ ಸ್ಟ್ರೆಂತ್ ಮೇಲೆ ನಮಗೆ ಖಾತ್ರಿ ಇರಬೇಕು. ಸೊ ಹಾಗಾಗಿ ಇವೆಲ್ಲ ಅಂಶಗಳನ್ನು ನಾವು ವೆಲ್ಡ್ ಇನ್ಸ್ಪೆಕ್ಷನ್ಸ್ ಮಾಡುವಾಗ ಮಾಡ್ತೀವಿ. ಟು ಟೇಕ್ ನೆಸೆಸರಿ ಸ್ಟೆಪ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ವೆಲ್ಡಿಂಗ್ ಟು ಕಂಟ್ರೋಲ್ ದ ಡಿಫೆಕ್ಟ್ಸ್. ಈಗ ಆಲ್ರೆಡಿ ಹೇಳಿದ್ದೆ ನಾನು ಇಂದಿನ ತರಗತಿಯಲ್ಲಿ ವೆಲ್ಡ್ ಡಿಫೆಕ್ಟ್ಸ್ ಅಂತ ಹೇಳಿ ಅನೇಕ ಡಿಫೆಕ್ಟ್ಸ್ ನಿಮಗೆ ಗೊತ್ತು. incomplete penetrations, blowout, porosity, spatters, undercut, slag inclusions, like that. ಇಂಥ ಅನೇಕ ದೋಷಗಳು ನಾವು ವೆಲ್ಡ್ ಮಾಡುವಾಗ ಬಂದ್ಬಿಡು. ಈ ಎಲ್ಲ ದೋಷಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಕೆಲವು ಅಗತ್ಯ ಕ್ರಮಗಳನ್ನು ನಾವು ಅನುಸರಿಸಬೇಕು. ಯಾವಾಗ? ಬಿಫೋರ್ ವೆಲ್ಡ್ ಮಾಡೋದಕ್ಕಿಂತ ಮೊದಲೇ, ವೆಲ್ಡ್ ಮಾಡುವಂತಹ ಸಂದರ್ಭದಲ್ಲಿ, ಮತ್ತು ವೆಲ್ಡಿಂಗ್ ಅನ್ನು ಮಾಡಿದ ನಂತರ ನಾವು ಕೆಲವು ಮುಖ್ಯವಾದಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಈ ಡಿಫೆಕ್ಟ್ಸ್ ಅನ್ನು ನಾವೇನು ಮಾಡ್ಬೋದು? ಕಂಟ್ರೋಲ್ ಅನ್ನ ಮಾಡಬಹುದು. ಟು ಅಸೆಸ್ ದ ಸ್ಕಿಲ್ ಅಂಡ್ ಅಬಿಲಿಟಿ ಆಫ್ ದ ವೆಲ್ಡರ್ ಆಲ್ಸೋ. ಈ ವೆಲ್ಡ್ ಟೆಸ್ಟ್ ಅನ್ನ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಆ ವೆಲ್ಡ್ ಸ್ಟ್ರೆಂತು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಡಿಫೆಕ್ಟ್ ಫ್ರೀ ಇರಬೇಕು. ಇದೆಲ್ಲ ಆಗಬೇಕು ಅಂದರೆ ಆ ವೆಲ್ಡರ್ ಯಾರಿದ್ದಾರೆ, ಆ ವೆಲ್ಡಿಂಗ್ ಅನ್ನು ಮಾಡೋರನ್ನ ವೆಲ್ಡರ್ ಅಂತ ಕರಿತೀವಿ. ಆತನ ಒಂದು ಕೌಶಲ್ಯ ಮುಖ್ಯವಾಗುತ್ತೆ. ಸ್ಕಿಲ್ ಅಂಡ್ ಎಬಿಲಿಟಿ ಆಫ್ ದಿ ವೆಲ್ಡರ್, ಕೌಶಲ್ಯ ಮತ್ತು ಕಾರ್ಯಕ್ಷಮತೆ ಅಂತ ನಾವು ಕರಿತೀವಿ. ವೆಲ್ಡ್ ಇನ್ಸ್ಪೆಕ್ಷನ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಬಿಫೋರ್ ವೆಲ್ಡಿಂಗ್, ಆಲ್ರೆಡಿ ಐ ಟೋಲ್ಡ್, ಡ್ಯೂರಿಂಗ್ ವೆಲ್ಡಿಂಗ್ ಅಂಡ್ ಆಫ್ಟರ್ ವೆಲ್ಡಿಂಗ್. ಈ ಪರಿಶೀಲನೆಯನ್ನ ಈ ಒಂದು 3 ಹಂತಗಳಲ್ಲಿ ನಾವು ಮಾಡ್ತೀವಿ: ಬಿಫೋರ್, ಡ್ಯೂರಿಂಗ್, ಆಫ್ಟರ್ ವೆಲ್ಡಿಂಗ್. ಒಂದು ಮುಖ್ಯವಾದಂಥ ಪರಿಶೀಲನೆ ಅಂದರೆ ಇನ್ ಓಲ್ಡನ್ ಡೇಸ್ನಲ್ಲಿ ನಾವು ಮಾಡ್ತಾ ಇದ್ದದ್ದು, ಈಗಲೂ ಕೂಡ ಫಸ್ಟ್ ಇನ್ಸ್ಪೆಕ್ಷನ್ಸ್ ಅಂತ ಮಾಡೋದಿದ್ರೆ ನಾವು ವಿಜುವಲ್ ಇನ್ಸ್ಪೆಕ್ಷನ್ಸ್ ಅಂತ ಮಾಡ್ತೀವಿ. So, visual inspection of welded joints are carried out in 3 stages. ಈ ವಿಜುವಲ್ ಇನ್ಸ್ಪೆಕ್ಷನ್ಸ್ ಅನ್ನು 3 ಸ್ಟೇಜ್, ಬಿಫೋರ್, ಡ್ಯೂರಿಂಗ್ ಅಂಡ್ ಆಫ್ಟರ್ ವೆಲ್ಡಿಂಗ್ ನಾವು ಸಾಮಾನ್ಯವಾಗಿ ಮಾಡ್ತೀವಿ. ಈ ಚೆಕ್ ಪಾಯಿಂಟ್ಸ್ ಬಿಫೋರ್ ವೆಲ್ಡಿಂಗ್ ಬೋತ್ ಆರ್ಕ್ ಅಂಡ್ ಗ್ಯಾಸ್, ಯಾವುದೇ ವೆಲ್ಡಿಂಗ್ ಆರ್ಕ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಅಂಶಗಳನ್ನು ನಾವು ಚೆಕ್ ಮಾಡ್ತೀವಿ. ಬಿಫೋರ್ ವೆಲ್ಡಿಂಗ್ ಏನನ್ನ ಚೆಕ್ ಮಾಡಬೇಕು, ಏನನ್ನ ಪರಿಶೀಲನೆಯನ್ನು ಮಾಡಬೇಕು ನೋಡಿ. ಇದು ಮೊದಲನೇ ಚಿತ್ರದಲ್ಲಿ ಇರತಕ್ಕಂಥದ್ದು ಗ್ಯಾಸ್ ವೆಲ್ಡಿಂಗ್. ಒಂದು ಇಲ್ಲಿ ವೆಲ್ಡಿಂಗ್ ರಾಡ್ಸ್ ಇದೆ, ಟಾರ್ಚ್ ನಾಜಲ್ ಇದೆ, 2 ಜಾಬನ್ನು ಇಟ್ಟಿದ್ದಾರೆ, ವಿ ಜಾಯಿಂಟ್ ಅನ್ನು ಮಾಡಿ ಇಟ್ಟಿದ್ದಾರೆ. ಇದು ಬಿಫೋರ್ ವೆಲ್ಡಿಂಗ್. ಸೊ ಅಂದರೆ ಕ್ವಾಲಿಟಿ ಆಫ್ ಎಡ್ಜ್ ಪ್ರಿಪ್ರೇಷನ್. ನಾನು ಹಿಂದಿನ ತರಗತಿಯಲ್ಲಿ ಎಡ್ಜ್ ಪ್ರಿಪ್ರೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಅನೇಕ ರೀತಿಯ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವು ಆಸ್ ಪರ್ ಅವರ್ ಸ್ಟ್ರೆಂತ್ ರಿಕ್ವೈರ್ಮೆಂಟ್ ನಾವು ಮಾಡ್ಕೊಳ್ತೀವಿ. ಮೆಟೀರಿಯಲ್ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ಥಿಕ್ನೆಸ್ ನಾವು ಮಾಡ್ಕೊಳ್ತೀವಿ, ಸ್ಟ್ರೆಂತ್ ರಿಕ್ವೈರ್ಮೆಂಟ್ ನಾವು ಮಾಡ್ಕೊಳ್ತೀವಿ. ಆಸ್ ಪರ್ ದ ಪ್ರೋಸೆಸ್ ಆಫ್ ವೆಲ್ಡಿಂಗ್ ನಾವು ಈ ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಮೊದಲನೇ ಚೆಕ್ ಪಾಯಿಂಟ್ಸ್ ಏನಂತ ಅಂದರೆ, ಒಂದು ವೆಲ್ಡಿಂಗ್ ಸ್ಟ್ರೆಂತ್ ಮತ್ತು ಅದರ ಗುಣಮಟ್ಟ, ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಆ ಎಡ್ಜ್ ಪ್ರಿಪ್ರೇಷನ್ಸ್ ಕೂಡ ಚೆನ್ನಾಗಿದೆ. ಮೊದಲೇ ಇದು ಬಿಫೋರ್ ವೆಲ್ಡಿಂಗ್. ಇಲ್ಲಿ ಆರ್ಕ್ ವೆಲ್ಡಿಂಗ್ ಇದೆ, ಇದು ಬಿಫೋರ್ ವೆಲ್ಡಿಂಗ್. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರೋಡ್ ಇದೆ, ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನು ಮಾಡಿದ್ದಾರೆ. ವೆಲ್ಡಿಂಗ್ ಮಿಷಿನ್ಸು ಮತ್ತು ವೆಲ್ಡಿಂಗ್ ಇಕ್ವಿಪ್ಮೆಂಟ್ಸು ಎಲ್ಲ ನಾವು ಕನ್ಸಿಡರ್ ಅನ್ನು ಮಾಡಬೇಕಾಗುತ್ತೆ. ಚೆಕ್ ಪಾಯಿಂಟ್ಸ್ ಅನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಆಫ್ ವೆಲ್ಡಿಂಗ್ ರಾಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಡ್ಜ್ ಪ್ರಿಪ್ರೇಷನ್, ವೆಲ್ಡಿಂಗ್ ರಾಡ್ ಸೆಲೆಕ್ಷನ್ಸ್, ಸೆಲೆಕ್ಷನ್ ಆಫ್ ನಾಜಲ್ ಅಂಡ್ ಗ್ಯಾಸ್ ಪ್ರೆಷರ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈ ನಾಜಲ್ಸು, ಗ್ಯಾಸ್ ಪ್ರೆಷರು, ಇದನ್ನೆಲ್ಲ ನಾಜಲ್ ಸೈಜಲ್ಲಿ ಬರುತ್ತೆ. ಅಕಾರ್ಡಿಂಗ್ ಟು ದಿ ಥಿಕ್ನೆಸ್ ಆಫ್ ದ ಮೆಟೀರಿಯಲ್ ನಾಜಲ್ ಸೈಜನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಗ್ಯಾಸ್ ಪ್ರೆಷರನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಅದೇ ರೀತಿ ಕಾಂಪೋಸಿಷನ್ ಆಫ್ ಬೇಸ್ ಮೆಟಲ್ ಅಂಡ್ ಪಿಲ್ಲರ್ ಮೆಟಲ್, ದ ವೆಲ್ಡಿಂಗ್ ಪ್ರಿಪ್ರೇಷನ್ಸ್, ಬೇಸ್ ಮೆಟಲ್ ಯಾವುದು, ಪಿಲ್ಲರ್ ಮೆಟಲ್ ಯಾವುದು, ಏನು ಕಾಂಪೋಸಿಷನ್ಸ್ ಇದೆ ಅದರಲ್ಲಿ, ಪ್ರೊಸೀಜರ್ ಅಂಡ್ ದ ಎಫಿಷಿಯನ್ಸಿ ಆಫ್ ದ ವೆಲ್ಡಿಂಗ್ ಮೆಷಿನ್, ಆ ಪ್ರೊಸೀಜರ್ ಯಾವ ರೀತಿ, ಆ ವೆಲ್ಡಿಂಗ್ ನಾವೇನು ಮೆಷಿನ್ಸನ್ನು ಬಳಸ್ತೀವಿ ಅಲ್ಲ ಅದರ ಎಫಿಷಿಯನ್ಸಿ ಏನು. ಇವು ಎಲ್ಲವನ್ನ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ವೆಲ್ಡಿಂಗ್ ನಾವು ಪರಿಶೀಲನೆಗೆ ಚೆಕ್ ಅನ್ನು ಮಾಡಬೇಕು.
ವೆಲ್ಡಿಂಗ್ ಮಿಷಿನ್ ಇರ್ಬೋದು, ಎಡ್ಜ್ ಪ್ರಿಪ್ರೇಷನ್ಸ್ ಇರ್ಬೋದು, ವೆಲ್ಡಿಂಗ್ ರಾಡ್ಸ್ ಇರ್ಬೋದು, ಗ್ಯಾಸ್ ಪ್ರೆಷರ್ ಇರ್ಬೋದು, ಕರೆಂಟ್ ಸೆಟ್ಟಿಂಗ್ ಅನ್ನು ಮಾಡ್ಕೊಳ್ಳೋದಿರ್ಬೋದು. ದೀಸ್ ಆರ್ ಆಲ್ ದ ಟರ್ಮ್ಸ್. ದಟ್ ಮೀನ್ಸ್ ವೆಲ್ಡಿಂಗ್ ಪ್ರಿಪ್ರೇಷನ್ಸ್ ಅಂತ ಕರಿತೀವಿ. ಇದು ಯಾವಾಗ? ಬಿಫೋರ್ ವೆಲ್ಡಿಂಗ್. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಇನ್ನು ವೆಲ್ಡಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ಈಗ ವೆಲ್ಡಿಂಗ್ ಸ್ಟಾರ್ಟ್ ಆಗೋಯ್ತು, ಅಲ್ಲಿ ಬರೀ ಎಡ್ಜ್ ಪ್ರಿಪ್ರೇಷನ್ಸ್ ಅಷ್ಟೇ ಇತ್ತು. ಈಗ ವೆಲ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡ್ತಾ ಇದೆ. ಡ್ಯೂರಿಂಗ್ ವೆಲ್ಡಿಂಗ್ ಫ್ಯೂಷನ್ ಆಗ್ತಾ ಇದೆ, ಫ್ಲೇಮ್ ಬರ್ತಾ ಇದೆ, ರಾಡ್ ಇಲ್ಲಿ ಯೂಸ್ ಮಾಡಿದ್ದೀವಿ, ಇಲ್ಲಿ ವೆಲ್ಡಿಂಗ್ ಪೆನಿಟ್ರೇಷನ್ಸ್ ಆಗ್ತಾ ಇದೆ, ಜಾಯಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ಈ ಒಂದು ಡ್ಯೂರಿಂಗ್ ವೆಲ್ಡಿಂಗ್ ನಾವು ಕರೆಕ್ಟ್ ಫ್ಲೇಮ್ ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೋಬೇಕು. ಸರಿಯಾದ ವೆಲ್ಡಿಂಗ್ ಟೆಕ್ನಿಕ್ ಅನ್ನು ಬಳಸಬೇಕಾಗುತ್ತೆ. ರೈಟ್ ವರ್ಡ್ ಆರ್ ಲೆಫ್ಟ್ ವರ್ಡ್, ಲೈಕ್ ದಟ್ ಟೆಕ್ನಿಕ್. ಪೊಸಿಷನ್ ಆಫ್ ಬ್ಲೋ ಪೈಪ್ ಅಂಡ್ ಪಿಲ್ಲರ್ ರಾಡ್. ಬ್ಲೋ ಪೈಪು ಮತ್ತೆ ಪಿಲ್ಲರ್ ರಾಡ್ದು ಪೊಸಿಷನ್, ದಟ್ ಮೀನ್ಸ್ ಆಂಗಲ್. ಫ್ಯೂಷನ್ ಆಫ್ ಜಾಯಿನಿಂಗ್ ಎಡ್ಜಸ್, ಫೀಡಿಂಗ್ ಆಫ್ ಪಿಲ್ಲರ್ ರಾಡ್, ಡೆಪ್ತ್ ಆಫ್ ಪೆನಿಟ್ರೇಷನ್ಸ್, ವೆಲ್ಡಿಂಗ್ ಸ್ಪೀಡ್, ಮತ್ತೆ ಆರ್ಕ್ ಲೆಂತ್ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ವೆಲ್ಡಿಂಗ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇವು ಎಲ್ಲ ಡ್ಯೂರಿಂಗ್ ವೆಲ್ಡಿಂಗ್. ಬಿಫೋರ್ ವೆಲ್ಡಿಂಗು ಕರೆಕ್ಟ್ ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಸೂಟಬಲ್ ಎಲೆಕ್ಟ್ರೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಕರೆಂಟ್ ಸೆಟ್ಟಿಂಗನ್ನು ಮಾಡ್ತಕ್ಕಂಥದ್ದು, ಮೆಷಿನನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅದರದ್ದು ಎಫಿಷಿಯನ್ಸಿಯನ್ನು ನೋಡ್ತಕ್ಕಂಥದ್ದು, ಎಡ್ಜನ್ನು ಸರಿಯಾಗಿ ಪ್ರಿಪ್ರೇಷನ್. ದಿಸ್ ಆರ್ ಆಲ್ ಬಿಫೋರ್ ವೆಲ್ಡಿಂಗ್. ಡ್ಯೂರಿಂಗ್ ವೆಲ್ಡಿಂಗ್ ನೋಡಿ, ಗ್ಯಾಸಲ್ಲಾದರೆ ಫ್ಲೇಮ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ವೆಲ್ಡಿಂಗ್ ಟೆಕ್ನಿಕ್ಕು, ಬ್ಲೋ ಪೈಪು, ಪಿಲ್ಲರ್ ರಾಡ್ದ ಹ್ಯಾಂಗಲ್ಲು, ಫ್ಯೂಷನ್ ಸರಿಯಾಗಿ ಆಗ್ತಾ ಇದೆ, ಎಡ್ಜಸ್ ನೋಡಬೇಕು, ಪಿಲ್ಲರ್ ರಾಡ್ ಸರಿಯಾಗಿ ಫೀಡ್ ಮಾಡಬೇಕು, ವೆಲ್ಡಿಂಗ್ ಸ್ಪೀಡನ್ನು ನೋಡ್ಕೋಬೇಕು. ಆರ್ಕ್ ವೆಲ್ಡಿಂಗಲ್ಲಾದರೆ ಆರ್ಕ್ ಲೆಂತನ್ನು ನಾವೇನು ಮಾಡಬೇಕು, ಸರಿ ಇದೆಯಾ ನೋಡ್ಕೋಬೇಕು. ಸೊ ಇವೆಲ್ಲ ವೆಲ್ಡ್ ಮಾಡುವಾಗ ನಾವು ಚೆಕ್ ಮಾಡಬೇಕಾದಂಥ ಕೆಲವು ಅಂಶಗಳು. ಇನ್ನು ಆಫ್ಟರ್ ವೆಲ್ಡಿಂಗ್ ನೋಡಿ, ವೆಲ್ಡಿಂಗ್ ಆದಮೇಲೆ ಕೆಲವು ಡಿಫೆಕ್ಟ್ಸ್ ಬಂದ್ಬಿಡುತ್ತೆ, ಅನೇಕ ಡಿಫೆಕ್ಟ್ಸ್. ವೆಲ್ಡಿಂಗ್ ಆದಮೇಲೆ ಚೆಕ್ ಮಾಡೋದಲ್ಲ. ದ ಸರ್ಫೇಸ್ ಡಿಫೆಕ್ಟ್ಸ್ ಇನ್ ವೆಲ್ಡಿಂಗ್ ಸಚ್ ಆಸ್ ಕ್ರ್ಯಾಕ್ಸ್, ಅಂಡರ್ಕಟ್, ಪೊರಾಸಿಟಿ, ಸ್ಲ್ಯಾಗ್ ಇನ್ಕ್ಲೂಷನ್ಸ್, incomplete penetrations, incorrect weld size, weld shape, that means profile, and distortion in the joint, etc. ought to be inspected after welding. Welding ಆದ ನಂತರ ವೆಲ್ಡ್ ಡಿಫೆಕ್ಟ್, ಸರ್ಫೇಸ್ ಡಿಫೆಕ್ಟ್ಸ್ ಏನೇನಿದೆ ಅದೆಲ್ಲ ನೋಡಬೇಕು. ಕ್ರ್ಯಾಕ್ ಇರ್ಬೋದು, ಅಂಡರ್ಕಟ್ ಇರ್ಬೋದು, ಪೊರಾಸಿಟಿ, ಬ್ಲೋ ಹೋಲ್, ಇನ್ಕಂಪ್ಲೀಟ್ ಪೆನಿಟ್ರೇಷನ್ಸ್, ಎನಿ ಡಿಸ್ಟಾರ್ಷನ್ಸ್, ಎನಿ ಸೇಪ್ ಸೈಜ್ ಚೇಂಜ್ ಆಗಿರ್ತಕ್ಕಂಥದ್ದು, ಇವುಗಳೆಲ್ಲವನ್ನ ನಾವು ವೆಲ್ಡನ್ನು ಮಾಡಿದ ನಂತರ ಇನ್ಸ್ಪೆಕ್ಟನ್ನು ಚೆಕ್ ನಾವು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಫೇಸ್ ಆಫ್ಟರ್ ವೆಲ್ಡಿಂಗ್ ಏನೇನೆಲ್ಲ ಚೆಕ್ ಮಾಡಬೇಕು ನೋಡಿ. ಆಫ್ಟರ್ ವೆಲ್ಡಿಂಗ್ ಡಿಫೆಕ್ಟ್ಸ್ ಆಲ್ಮೋಸ್ಟ್ ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಬ್ಲೋ ಹೋಲ್ಸ್ ಇದೆ, ಕ್ರ್ಯಾಕ್ಸ್ ಇದೆ, ಸ್ಲ್ಯಾಗ್ ಇನ್ಕ್ಲೂಷನ್ಸ್ ಆಗಿದೆ. ಸರ್ಫೇಸ್ ಡಿಫೆಕ್ಟ್ಸ್ ಅನೇಕ ಡಿಫೆಕ್ಟ್ಗಳು ಬರುತ್ತೆ. ಇದು ಆಫ್ಟರ್ ವೆಲ್ಡಿಂಗ್ ಮಾಡ್ತಕ್ಕಂಥ. ಅಂದರೆ ಈ ವಿಜುವಲ್ ಇನ್ಸ್ಪೆಕ್ಷನ್ಸನ್ನು 3 ಸ್ಟೇಜಸ್ನಲ್ಲಿ ಮಾಡ್ತೀವಿ: ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ವೆಲ್ಡಿಂಗ್. ಟೆಸ್ಟಿಂಗ್ ಆಫ್ ವೆಲ್ಡ್ ಅಂತ ಅಂದರೆ ಇಂಟರ್ನಲ್ ಡಿಫೆಕ್ಟ್ಸ್ ಕೆನಾಟ್ ಬಿ ಸೀನ್. ಏನು ಈ ವಿಜುವಲ್ ಡಿಫೆಕ್ಟ್ನಲ್ಲಿ ನಾವು ನೋಡಿದ್ವಿ, ಕೆಲವು ಇಂಟರ್ನಲ್ ಡಿಫೆಕ್ಟ್ಸ್ ನಮಗೆ ಕಾಣಲ್ಲ ಮಕ್ಕಳೇ, ನಾಟ್ ಸೀನ್. ಆ ಇಂಟರ್ನಲ್ ಡಿಫೆಕ್ಟ್ಸನ್ನು ನಾವು ಮೇಲ್ಮೈಯಲ್ಲಿ ಇರತಕ್ಕಂಥ ದೋಷಗಳನ್ನು ನೋಡ್ಬೋದು ಅಷ್ಟೇ. ಆದರೆ ವೆಲ್ಡ್ ಟೆಸ್ಟಿಂಗ್ನಲ್ಲಿ ಇಂಟರ್ನಲ್ ಡಿಫೆಕ್ಟ್ಸ್ ಕೆನಾಟ್ ಬಿ ಸೀನ್ ಬೈ ವಿಜುವಲ್ ಇನ್ಸ್ಪೆಕ್ಷನ್. ಬರಿಗಣ್ಣಿನಿಂದ ನಮಗೆ ನಾವು ಪರಿಶೀಲನೆ ಮಾಡಿದಾಗ ಒಳಗೆ ಇರತಕ್ಕಂಥ ಪಾರ್ಟ್ಸ್ ನಮಗೆ ಗೊತ್ತಾಗಲ್ಲ, ಡಿಫೆಕ್ಟ್ಸ್ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಮಾಡರ್ನ್ ಟೆಕ್ನಿಕ್ ಆಫ್ ಇನ್ಸ್ಪೆಕ್ಷನ್ಸ್ ಆಫ್ ವೆಲ್ಡ್ಸ್ ವಿತ್ ಅಪ್ಲಿಕೇಶನ್ ಇಸ್ ಕ್ರಿಟಿಕಲ್. ಹಾಗಾಗಿ ನಾವೇನು ಮಾಡುತ್ತೆ, ಹೊಸ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ವೆಲ್ಡನ್ನು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವೆಲ್ಡ್ ಟೆಸ್ಟಿಂಗ್ನಲ್ಲಿ ಡ್ಯೂರಿಂಗ್ ವೆಲ್ಡಿಂಗ್ certain specific properties are produced in a weld such as strength, ductility and hardness. ಈ ವೆಲ್ಡಿಂಗ್ ಅನ್ನು ಮಾಡುವಾಗ ಕೆಲವು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ. ಯಾವುದು? ಸ್ಟ್ರೆಂತ್ ಇರ್ಬೋದು, ಡಕ್ಟಿಲಿಟಿ ಇರ್ಬೋದು, ಹಾರ್ಡ್ನೆಸ್ ಇರ್ಬೋದು, ಟಫ್ನೆಸ್ ಇರ್ಬೋದು, ಲೈಕ್ ದಟ್. ಸೊ ಟು ಎಲಿವೇಟ್ ದೀಸ್ ಪ್ರಾಪರ್ಟೀಸ್ ವೆಲ್ಡ್ ಟೆಸ್ಟಿಂಗ್ ಇಸ್ ನೆಸೆಸರಿ. ಹಾಗಾಗಿ
ಇವುಗಳಿಂದ ಹೊರಬರಲಿಕ್ಕೆ ಇವೇನು ಬದಲಾವಣೆ ಆಗಿದೆ ಗುಣಗಳು, ವೆಲ್ಡ್ ಜಾಯಿಂಟ್ ಅನ್ನು ನೋಡಿದಾಗ ನೋಡಿ, ಇಲ್ಲಿ ಸ್ಟ್ರೆಂತ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ, ಡಕ್ಟಿಲಿಟಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಬಿಫೋರ್ ವೆಲ್ಡಿಂಗ್ ಡಕ್ಟಿಲಿಟಿ, ಸ್ಟ್ರೆಂತು, ವೆಲ್ಡ್ ಜಾಯಿಂಟು, ಹಾರ್ಡ್ನೆಸ್ಸು, ಟಫ್ನೆಸ್ ಇವುಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಡ್ಯೂರಿಂಗ್ ವೆಲ್ಡ್ ಮಾಡುವಾಗ ಈ ಒಂದು ಪ್ರಾಪರ್ಟಿಗಳು ಏನಾಗೋಗುತ್ತೆ, ಇಂಡ್ಯೂಸ್ ಆಗೋಗುತ್ತೆ, ಬಂದ್ಬಿಟ್ರೆ ಪ್ರೊಡ್ಯೂಸ್ ಆಗೋಗಿರುತ್ತೆ ಇದರಲ್ಲಿ ವೆಲ್ಡ್ ಜಾಯಿಂಟ್ನ. ಇವನ್ನ ಎಲಿವೇಟ್ ಮಾಡಲಿಕ್ಕೆ, ಈ ಪ್ರಾಪರ್ಟಿಗಳನ್ನು ಎಲಿವೇಟ್ ಮಾಡಲಿಕ್ಕೆ ವೆಲ್ಡ್ ಟೆಸ್ಟಿಂಗ್ ಅನ್ನು ನಾವು ಮಾಡಲೇಬೇಕಾಗುತ್ತೆ. A weld testing, and that means during visual inspection the internal defects in the weld cannot be seen. ನಾವು ಬರಿಗಣ್ಣಿನಿಂದ ನೋಡಿದ ತಕ್ಷಣ ಒಳಗಡೆ ಇರತಕ್ಕಂಥ ಇಂಟರ್ನಲ್ ಡಿಫೆಕ್ಟ್ಸು ನಮ್ಮ ಕಣ್ಣಿಗೆ ಕಾಣಲ್ಲ. ಟು ಎಂಜೂರ್ ದ ಸೌಂಡ್ನೆಸ್ ಆಫ್ ದ ವೆಲ್ಡ್ ಅದರ್ ಟೆಸ್ಟ್ ಪ್ರೊಸೀಜರ್ಸ್ ಆರ್ ಫಾಲೋ. ನಮಗೇನಾಗಬೇಕು, ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ ಇಡನ್ ಕ್ಲಾಗ್ ಇನ್ಕ್ಲೂಷನ್ಸ್ ಇದೆ, ಗ್ಲೋವಲ್ ಇದೆ, ಪೊರಾಸಿಟಿ ಇದೆ. ಇದು ಇಡನ್ ನಮಗೆ ಕಾಣ್ತಾ ಇಲ್ಲ. ನಮಗೆ ಒಂದು ವೆಲ್ಡ್ ಸೌಂಡ್ನೆಸ್, ದಟ್ ಮೀನ್ಸ್ ಸ್ಟ್ರೆಂತ್ ಇರಬೇಕು, ಸ್ಟ್ರಾಂಗ್ ಇರಬೇಕು. ಹಾಗಾಗಿ ನಾವು ಬೇರೆ ಟೆಸ್ಟನ್ನು ಕೂಡ ನಾವು ಮಾಡಬೇಕಾದಂಥ ಸಂಭವ ಬರುತ್ತೆ. ಯಾವುದು ಈ ಟೈಪ್ಸ್ ಆಫ್ ವೆಲ್ಡ್ ಟೆಸ್ಟಿಂಗ್? ಯಾವುದು? ಪರಿಶೀಲನೆ ಆಯಿತು 3, ಇನ್ಸ್ಪೆಕ್ಷನ್, ಬಿಫೋರ್, ಡ್ಯೂರಿಂಗ್, ಆಫ್ಟರ್. ಈಗ ವೆಲ್ಡ್ ಟೆಸ್ಟಿಂಗ್ನಲ್ಲಿ 2 ಥರ ಟೆಸ್ಟ್ ಬರುತ್ತೆ. ಒಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್, ಇನ್ನೊಂದು ಡಿಸ್ಟ್ರಕ್ಟಿವ್ ಟೆಸ್ಟ್. ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದರೆ, ಇಲ್ಲಿ ಡಿಸ್ಟ್ರಕ್ಟಿವ್ ಅಂದರೆ ದಟ್ ಮೀನ್ಸ್ ಫ್ರ್ಯಾಕ್ಚರ್ ಮಾಡೋದು, ಡೆಸ್ಟ್ರಾಯ್ ಮಾಡೋದು, ವಿನಾಶ ಅಂತ ಕರೀತೀವಿ. ಟೆಸ್ಟಿಂಗ್ ಆಫ್ ದ ವೆಲ್ಡ್ ವಿತೌಟ್ ಡೆಸ್ಟ್ರಾಯಿಂಗ್ ಆರ್ ಫ್ರ್ಯಾಕ್ಚರಿಂಗ್ ಇಟ್ ಆರ್ ಬ್ರೇಕಿಂಗ್ ದ ಜಾಯಿಂಟ್ ಇಸ್ ನೌನ್ ಆಸ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್. ಡಿಸ್ಟ್ರಕ್ಟಿವ್ ಅಂದರೆ ಫ್ರ್ಯಾಕ್ಚರ್ ಮಾಡೋದು, ಡೆಸ್ಟ್ರಾಯ್ ಮಾಡೋದು. ಬಟ್ ಇಲ್ಲಿ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ ಇದೆ. ಅಂದರೆ ನೀವು ಯಾವ ವೆಲ್ಡನ್ನು ಟೆಸ್ಟ್ ಮಾಡ್ತೀರೋ ಆ ಒಂದು ವೆಲ್ಡಮೆಂಟನ್ನು ಯಾವುದೇ ರೀತಿಯಾದಂಥ ಅದಕ್ಕೆ ತೊಂದರೆಯನ್ನು ಉಂಟು ಮಾಡದಂತೆ, ಬ್ರೇಕನ್ನು ಮಾಡದಂತೆ, ಕಟ್ಟನ್ನು ಮಾಡದಂತೆ, ಫ್ರ್ಯಾಕ್ಚರನ್ನು ಮಾಡದಂತೆ ನಾವು ಟೆಸ್ಟನ್ನು ಮಾಡ್ತೀವಲ್ಲ, ಅದನ್ನು ನಾವು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದು? ವಿಜುವಲ್ ಟೆಸ್ಟ್, ಡೈ ಪೆನಿಟ್ರೇಷನ್ ಟೆಸ್ಟ್, ಮ್ಯಾಗ್ನೆಟಿಕ್ ಟೆಸ್ಟ್, ರೇಡಿಯೋಗ್ರಾಫಿಕ್ ಟೆಸ್ಟ್ ಅಂತ ನಾವು ಕರಿತೀವಿ. ಇವು ಇಷ್ಟು ಟೆಸ್ಟ್ಗಳು ನಾನ್ ಡಿಸ್ಟ್ರಕ್ಟಿವ್, ಬರಿಗಣ್ಣಿನಿಂದ ನೋಡ್ತಕ್ಕಂಥದ್ದು. ಒಂದು ಡೈ ಪೆನಿಟ್ರೇಷನ್ ಟೆಸ್ಟ್, ಅದೆಲ್ಲ ಹೇಳ್ತೀನಿ ನಾನು ನಿಮಗೆ. ಮ್ಯಾಗ್ನೆಟಿಕ್ ಟೆಸ್ಟನ್ನು ಮಾಡ್ತಕ್ಕಂಥದ್ದು, ರೇಡಿಯೋಗ್ರಾಫಿಕ್ ಟೆಸ್ಟನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ವೆಲ್ಡ್ ಮೇಲೆ ಬಲಪ್ರಯೋಗ ಆಗಲಿ, ಫ್ರ್ಯಾಕ್ಚರ್ ಆಗಲಿ, ಬಡಿ ಇಲ್ಲ. ಅಲ್ಲಿ ಇದು ಡಿಸ್ಟರ್ಬ್ ಮಾಡದೆ ಟೆಸ್ಟ್ ಮಾಡ್ತಕ್ಕಂಥದ್ದೇ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಯಾವುದನ್ನ ವೆಲ್ಡಮೆಂಟ್. ಇನ್ನು ಡಿಸ್ಟ್ರಕ್ಟಿವ್ ಟೆಸ್ಟ್, ಇಲ್ಲಿ ಡಿಸ್ಟ್ರಕ್ಟಿವ್ ಟೆಸ್ಟ್ ಹೆಸರೇ ಹೇಳ್ತಾ ಇದೆ, ಡಿಸ್ಟರ್ಬ್ ಮಾಡು. ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಆಫ್ ದ ವೆಲ್ಡ್ ನೆಸೆಸಿಟೇಟ್ ಡೆಸ್ಟ್ರಾಯಿಂಗ್, ಅದನ್ನು ವಿನಾಶ ಮಾಡಿ, ನಾಶ ಮಾಡಿ, ಬ್ರೇಕ್ ಮಾಡಿ, ಫ್ರ್ಯಾಕ್ಚರ್ ಮಾಡಿ, ಮುರಿದು ನೋಡ್ತಕ್ಕಂಥದ್ದು, ಬೆಂಡ್ ಮಾಡಿ, ಅದನ್ನು ಬಲಪ್ರಯೋಗ ಮಾಡಿ ನೋಡ್ತಕ್ಕಂಥದ್ದು. ಸೊ ಡೆಸ್ಟ್ರಾಯಿಂಗ್ ಆರ್ ಬ್ರೇಕಿಂಗ್ ದ ಜಾಯಿಂಟ್, ಟೆಸ್ಟಿಂಗ್ ದ ವೆಲ್ಡ್ ಜಾಯಿಂಟ್ ಬೈ ಫ್ರ್ಯಾಕ್ಚರಿಂಗ್ ಇಟ್ ಆರ್ ಡಿಸ್ಟ್ರಕ್ಟಿಂಗ್ ಇಟ್. ಅದನ್ನು ಫ್ರ್ಯಾಕ್ಚರ್ ಮಾಡಿ ಅಥವಾ ಡಿಸ್ಟ್ರಕ್ಟ್ ಮಾಡಿ ಟೆಸ್ಟ್ ಮಾಡ್ತಕ್ಕಂಥದ್ದೇ ಡಿಸ್ಟ್ರಕ್ಟಿವ್ ಟೆಸ್ಟ್. ನಾನ್ ಡಿಸ್ಟ್ರಕ್ಟಿವ್ ಸಿಂಪಲಿ ನೋ ಡಿಸ್ಟರ್ಬೆನ್ಸ್, ನೋ ಫ್ರ್ಯಾಕ್ಚರ್, ನೋ ಬ್ರೇಕಿಂಗ್. ಡಿಸ್ಟ್ರಕ್ಟಿವ್ ಅಂದರೆ ಡಿಸ್ಟರ್ಬ್, ಬ್ರೇಕಿಂಗ್, ಫ್ರ್ಯಾಕ್ಚರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಆರ್ ದ 2 types of weld testing here. Common methods of testing the weld joints in workshop. ಅದರಲ್ಲಿ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್, ಯಾವುದೇ ರೀತಿ ತೊಂದರೆ ಮಾಡದೆ, ಮುರಿದೆ, ಬಡಿದೆ ನಾವು ಟೆಸ್ಟ್ ಮಾಡೋದು. ವಾಟರ್ ಕೆರೋಸಿನ್ ಆಯಿಲ್ ಗ್ರಾವಿಟಿ ಟೆಸ್ಟ್ ಅಂತ ಕರಿತೀವಿ. ವಾಟರ್ ಅಥವಾ ಕೆರೋಸಿನ್ ಅಥವಾ ಆಯಿಲ್ ಗ್ರಾವಿಟಿ ಟೆಸ್ಟ್ ಅಂತ ನಾವು ಕರಿತೀವಿ. ಇಲ್ಲಿ ನಿಮಗೆ ಒಂದು ಡಬ್ಬ ಕಾಣಿಸ್ತಾ ಇದೆ. ಈ ಡಬ್ಬವನ್ನು ಸುತ್ತ ವೆಲ್ಡನ್ನು ಮಾಡಿದ್ದಾರೆ ನೋಡಿ, ಎಲ್ಲ ಕಡೆ ವೆಲ್ಡ್ ಆಗಿದೆ. ಸೊ ಫಿಲ್ಡ್ ವಿತ್ ವಾಟರ್ ಆರ್ ಕೆರೋಸಿನ್. ಇದಕ್ಕೆ ಏನು ಮಾಡಿದ್ದಾರೆ? ನೀರು ಅಥವಾ ಕೆರೋಸಿನ್, ಸೀಮೆ ಎಣ್ಣೆಯನ್ನು ತುಂಬಿದ್ದಾರೆ. ಸೊ ತುಂಬಿದ ಮೇಲೆ ಏನಾಗಿದೆ ನೋಡಿ, ಇಲ್ಲಿ ಲೀಕೇಜ್ ಆಗ್ತಾ ಇದೆ, ಲೀಕೇಜ್ ಪಾಯಿಂಟ್ ನೋಡಿ. ಇಲ್ಲಿ ಏನಾದರೂ ನಾವು ಅದನ್ನು ಡಿಸ್ಟರ್ಬ್ ಮಾಡಿದ್ವಾ, ಹೊಡೆದ್ವಾ, ಬ್ರೇಕ್ ಮಾಡಿದ್ವಾ, ಫ್ರ್ಯಾಕ್ಚರ್ ಮಾಡಿದ್ವಾ? ಇಲ್ಲ. ಜಸ್ಟ್ ಅದಕ್ಕೆ ಆಯಿಲೋ ಅಥವಾ ನೀರೋ ಅಥವಾ ಕೆರೋಸಿನನ್ನು ತುಂಬಿದ್ವಿ, ತುಂಬಿಟ್ಟ ಮೇಲೆ ಅದು ಲೀಕೇಜ್ ಆಗ್ತಾ ಇದೆ. ಇಲ್ಲಿ ನೋಡಿ ಲೀಕೇಜ್ ಪಾಯಿಂಟ್ ಬರ್ತು.
ಸೊ ಇದು ಡಿಫೆಕ್ಟ್ ಇದೆ, ವೆಲ್ಡ್ ಡಿಫೆಕ್ಟ್ ಇದೆ ಅಂತ ನಾವೇನು ಮಾಡಿದ್ವಿ, ಕನ್ಸಿಡರ್ ಮಾಡಿದ್ವಿ. Used to find the leakage in fabricated containers, tanks of very big size, ದೊಡ್ಡ ಸೈಜು ಕಂಟೈನರ್ಸು, ಟ್ಯಾಂಕ್ಸನ್ನು ಈ ಒಂದು ಮೆಥಡ್ನಲ್ಲಿ ನಾವೇನು ಮಾಡ್ಬೋದು, ಟೆಸ್ಟನ್ನು ಮಾಡ್ಬೋದು. ಇದು ಒಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್, ಗ್ರಾವಿಟಿ ಟೆಸ್ಟ್ ಅಂತ ಕರಿತೀವಿ. ವಾಟರ್ ಅಥವಾ ಕೆರೋಸಿನ್ ಅಥವಾ ಆಯಿಲನ್ನು ಬಳಸ್ಕೊಂಡು ಟೆಸ್ಟ್ ಮಾಡ್ತೀವಿ. ಇಲ್ಲಿ ವಾಟರ್ ಆರ್ ಕೆರೋಸಿನ್ ಇಸ್ ಫಿಲ್ಡ್ ಅಂಡ್ ಚೆಕ್ಡ್ ಫಾರ್ ಎನಿ ಲೀಕಿ ಪಾಯಿಂಟ್. ಎಲ್ಲಾದರೂ ಲೀಕ್ ಆಗ್ತಾ ಇದೆ, ಸೋರ್ತಾ ಇದೆ, ತೊಟ್ಟುತ್ತಾ ಇದ್ರೆ ನಾವು ಈಸಿಯಾಗಿ ಐಡೆಂಟಿಫೈಯನ್ನು ಮಾಡಬಹುದು. ಇನ್ನೊಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟು ಇಮ್ಮರ್ಸನ್ ಇನ್ ಸೋಪ್ ವಾಟರ್, ಅರೆ ಸೋಪ್ ವಾಟರ್ ಇಮ್ಮರ್ಸನ್ ಟೆಸ್ಟ್ ಅಥವಾ ಸೋಪ್ ವಾಟರ್ ಟೆಸ್ಟ್ ಅಂತ ನಾವು ಕರಿತೀವಿ. ಮುಳುಗಿಸ್ತಕ್ಕಂಥದ್ದು ನೀರಿನೊಳಗೆ ಅಥವಾ ಸೋಪ್ ವಾಟರ್ ಒಳಗೆ. ನೋಡಿ, ಇಲ್ಲಿ ಒಂದು ಕಂಟೈನರ್ ಇದೆ. ಈ ಕಂಟೈನರ್ ಒಳಗಡೆ ಏನು ಮಾಡಿದ್ದೀವಿ, ನೀರನ್ನು ತುಂಬಿದ್ದೀವಿ. ವೆಲ್ಡೆಡ್ ಜಾಬ್ ಇಮ್ಮರ್ಸ್ಡ್ ಇಂಟು ವಾಟರ್ ಆರ್ ಸೋಪಿ ವಾಟರ್. ಅಲ್ಲಿ ಬರೀ ನೀರಾದರೂ ಸರಿ ಅಥವಾ ಸೋಪಿ ವಾಟರ್ ಆದರೂ ಸರಿ, ಸೋಪ್ ಸೊಲ್ಯೂಷನ್ ಸ್ವಲ್ಪ. ಈಗ ಈ ಒಂದು ಇದನ್ನು ಏರ್ ಫಿಲ್ ಮಾಡಿ ಅದ್ರ ಜೊತೆಗೆ ಏನು ಮಾಡಿದ್ದೀವಿ, ಅದನ್ನು ಮುಳುಗಿಸಿದ್ವಿ, ಹಚ್ಚಿದ್ದೀವಿ. ಸೊ ಯಾವಾಗ ಅದು ಒಳಗಡೆ ಹೋಯ್ತು ನೋಡಿ, ಇಲ್ಲಿ ಬಬಲ್ಸ್ ಬರ್ತಾ ಇದೆ. ಬಬಲ್ಸ್ ಬಂದರೆ ಈಗ ನೋಡಿ, ನೀವು ಪಂಚರ್ ಹಾಕುವಾಗ ಏನು ಮಾಡ್ತೀರಿ, ಏರ್ ಹೊಡೆದ್ಬಿಟ್ಟು ನೀರೊಳಗಡೆ ಹತ್ತೀರಿ, ಅದ ತಕ್ಷಣ ಏನಾಗುತ್ತೆ, ಅದು ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದರೆ ಅಲ್ಲೇನಿದೆ ಅಂತ ಅರ್ಥ, ತೂತಾಗಿದೆ, ಪಂಚರ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಈ ಟೆಸ್ಟ್ ಮಾಡ್ತಕ್ಕಂಥ. ಸೊ ಇನ್ ವಿಚ್ ಯೂಸ್ಡ್ ಫಾರ್ ಸ್ಮಾಲ್ ಕಂಟೈನರ್, ಸಣ್ಣ ಪುಟ್ಟ ಜಾಬ್ಸ್, ದೊಡ್ಡದನ್ನು ಮಾಡೋಕ್ಕಾಗಲ್ಲ. ಸ್ಮಾಲ್ ಕಂಟೈನರ್ಸು, ಟ್ಯಾಂಕ್ಸನ್ನು, ಲೀಕನ್ನು ಟೆಸ್ಟ್ ಮಾಡಲಿಕ್ಕೆ ಈ ಒಂದು ಮೆಥಡನ್ನು ನಾವು ಇಮ್ಮರ್ಸನ್ ಟೆಸ್ಟ್ ಅಥವಾ ಸೋಪ್ ವಾಟರ್ ಟೆಸ್ಟ್ ಅಂತ ಕರಿತೀವಿ. ದ ಕಂಟೈನರ್ ಆರ್ ಎ ಟ್ಯಾಂಕ್ ಇಸ್ ಇಮ್ಮರ್ಸ್ಡ್ ಇನ್ ದ ವಾಟರ್ ಆರ್ ಸೋಪ್ ವಾಟರ್. ವಾಟರ್ ಇನ್ಸೈಡ್ ದ ಟ್ಯಾಂಕ್ ಆರ್ ಕಂಟೈನರ್ ಕಮ್ಸ್ ಔಟ್ ಇನ್ ದ ಫಾರ್ಮ್ ಆಫ್ ಬಬಲ್ಸ್ ಇಫ್ ದೇರ್ ಇಸ್ ಎ ಲೀಕ್ ಇನ್ ದ ಜಾಯಿಂಟ್. ಈ ರೀತಿ ಬಬಲ್ಸ್ ಬರುತ್ತೆ. ಸೊ ಹಾಗಾಗಿ ಇದರ ದೋಷಗಳನ್ನು, ಇದರ ಡಿಫೆಕ್ಟನ್ನು ನಾವು ಈ ರೀತಿ ಟೆಸ್ಟನ್ನು ನಾವು ಮಾಡ್ತೀವಿ. ಸೊ ವಿಜುವಲ್ ಟೆಸ್ಟ್ ಈಗಾಗಲೇ ಹೇಳಿದೆ ನಾನು, ಇಟ್ ಇಸ್ ಎ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್, ಆರ್ ಕ್ಯಾರಿಡ್ ಔಟ್ ಬೈ ದ ನೇಕೆಡ್ ಐ ಆರ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆರ್ ಯೂಸಿಂಗ್ ಎ ವೆಲ್ಡಿಂಗ್ ಗೇಜ್. ಈ ವಿಜುವಲ್ ಟೆಸ್ಟನ್ನು ಮಾಡಬೇಕಾದ್ರೆ ಬರೀ ಗಣ್ಣಿನಿಂದ ನೋಡ್ಬೋದು, ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಬೂದ್ಗಾಜನ್ನು ಇಟ್ಕೊಂಡು ನೋಡ್ಬೋದು, ಅಥವಾ ವೆಲ್ಡ್ ಗೇಜ್ ಅಂತ ಬರುತ್ತೆ, ವೆಲ್ಡ್ ಗೇಜ್ನಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ಅದರಲ್ಲಿ ನೆಕ್ಸ್ಟ್ ಡೈ ಪೆನಿಟ್ರೇಷನ್ ಟೆಸ್ಟ್ ಅಂತ ಮಾಡ್ತೀವಿ. ಇದು ಡೈ ಪೆನಿಟ್ರೇಷನ್ ಟೆಸ್ಟ್ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಡೈ ಪೆನಿಟ್ರೆಂಟ್ ಇದೆ ಒಂದು ಸಿಲಿಂಡರ್ನಲ್ಲಿ, ಒಂದು ಡಬ್ಬದಲ್ಲಿ. ಇನ್ನೊಂದು ಕಂಟೈನರ್ನಲ್ಲಿ ಕ್ಲೀನರ್ ಇದೆ, ಇನ್ನೊಂದರಲ್ಲಿ ಡೆವಲಪರ್ ಇದೆ. ಸೊ ಇಲ್ಲಿ ವೆಲ್ಡ್ ಜಾಯಿಂಟ್ ಇದೆ. ಈ ವೆಲ್ಡ್ ಜಾಯಿಂಟ್ ಮೇಲೆ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಸ್ಪ್ರೇ ಮಾಡ್ತಾ ಇದ್ದಾನೆ. ದ ಟೆಸ್ಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದ ಸರ್ಫೇಸ್ ಡಿಫೆಕ್ಟ್ಸ್. ಈ ಒಂದು ಟೆಸ್ಟನ್ನು, ಡೈ ಪೆನಿಟ್ರೇಷನ್ ಟೆಸ್ಟನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ, ಕ್ರ್ಯಾಕ್ಸು, ಪೊರಾಸಿಟಿ, ಅದು ಪೆರಾಸ್ಮೆಟಲ್ ಆಗಿರ್ಬೋದು, ನಾನ್ ಪೆರಾಸ್ಮೆಟಲ್ ಆಗಿರ್ಬೋದು, ಅದರಲ್ಲಿ ಏನಾದರೂ ಕ್ರ್ಯಾಕ್ ಇದೆಯಾ, ಪೊರಾಸಿಟಿ ಇದೆಯಾ, ಬ್ಲೂ ಹೋಲ್ಸ್ ಇದೆಯಾ. ಪೊರಾಸಿಟಿ ಅಂದರೆ ಗ್ರೂಪ್ ಆಫ್ ಪಿನ್ ಹೋಲ್ಸ್, ಮೊನ್ನೆ ಡಿಫೆಕ್ಟಲ್ಲಿ ಹೇಳುವಾಗ ಹೇಳಿದ್ದೀನಿ. ಸೊ ಅದನ್ನು ನಾವು ಇಲ್ಲಿ ಈ ಒಂದು ಟೆಸ್ಟ್ ಮೂಲಕ ನಾವು ಚೆಕ್ ಮಾಡ್ತೀವಿ. ಇದು ಹೇಗೆ ಮಾಡ್ತಾರೆ ಡೈ ಪೆನಿಟ್ರೇಷನ್ ಟೆಸ್ಟನ್ನು? ಇಲ್ಲಿ ಸೊಲ್ಯೂಷನ್ಸನ್ನು ಯೂಸ್ ಮಾಡ್ತೀವಿ. ಸೊಲ್ಯೂಷನ್ಸ್ ಆಫ್ ಕಲರ್ಡ್ ಡೈ is sprayed on the welded joint. ಒಂದು ಸೊಲ್ಯೂಷನ್ಸ್ ಇರುತ್ತೆ ಈ ಒಂದು ಬಾಟಲ್ನಲ್ಲಿ, ಅದು ಡೈ ಅಂದರೆ ಬಣ್ಣ. ಅದನ್ನು ಏನು ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಯಾವುದ್ರ ಮೇಲೆ, ವೆಲ್ಡ್ ಜಾಯಿಂಟ್ ಮೇಲೆ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಸ್ ಅಲೌಡ್ ಟು ಸೋಕ್. ಅದು ಸ್ವಲ್ಪ ಆದಮೇಲೆ ಈಗ ಮಾಡೋದು ಏನಾಗುತ್ತೆ, ಅದು ಸೋಕ್ ಎಲ್ಲ ಕಡೆ ಹರ್ಕೊಂಡು ಹೋಗುತ್ತೆ. ಯಾವುದು ಆ ಸ್ಪ್ರೇ ಮಾಡಿರ್ತೀರಲ್ಲ ಕಲರ್ ಡೈ ಬಣ್ಣ, ಅದು ಸೋಕಿಂಗ್ ಅಂದರೆ ನೆನೆಸೋದು, ಸಂಪೂರ್ಣವಾಗಿ ಯೂನಿಫಾರ್ಮ್ ಆಗಿ ನೆನೆಸ್ತಕ್ಕಂಥದ್ದು. ದ ಡೈ ಇಸ್ ದೆನ್ ವಾಶ್ಡ್ ಅಪ್ ಯೂಸಿಂಗ್ ಎ ಕ್ಲೀನರ್. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಕ್ಲೀನರ್ ಅಂತಿದೆ ನೋಡಿ, ಎರಡನೇ ಡಬ್ಬದಲ್ಲಿ, ಅದನ್ನು ಸ್ಪ್ರೇ ಮಾಡಿ ಅದನ್ನು ವಾಶ್ ಮಾಡ್ತೀವಿ. ಏನು ಮಾಡ್ತಕ್ಕಂಥದ್ದು, ಒಂದು ಡ್ರೈ ಸಾಫ್ಟ್ ಕ್ಲಾತನ್ನು ತೆಗೆದುಕೊಂಡು ವಾಶ್ ಮಾಡ್ತಕ್ಕಂಥದ್ದು. ನಂತರ ಅದನ್ನು ವಾಶ್ ಮಾಡೋದಾದಮೇಲೆ ಇನ್ನೊಂದು ಕಂಟೈನರ್ನಲ್ಲಿ ಡೆವಲಪರ್ ಅಂತ ಇದೆ. A liquid developer in then sprayed on the weld, white in color. ಇದು ಡೆವಲಪರ್ ವೈಟ್ ಕಲರ್. ಅದನ್ನು ಏನು ಮಾಡ್ತೀವಿ, ನೆಕ್ಸ್ಟ್ ಅದ್ರ ಮೇಲೆ ಸ್ಪ್ರೇ ಮಾಡ್ತೀವಿ. ಯಾವ್ದ ಮೇಲೆ, ಈ ವೆಲ್ಡಮೆಂಟ್ ಮೇಲೆ. ದ ಕಲರ್ಡ್ ಡೈ ಕಮ್ಸ್ ಔಟ್ ಇನ್ ದ ಶೇಪ್ ಆಫ್ ಸರ್ಫೇಸ್ ಡಿಫೆಕ್ಟ್ಸ್ ಇನ್ ಟು ದ ವೈಟ್ ಡೆವಲಪರ್ ಕೋಟಿಂಗ್. ನೋಡಿ, ಇದು ಗೊತ್ತಾಯ್ತಲ್ಲ. ಯಾವಾಗ ನೀವು ಡೆವಲಪರ್ ಅಂದರೆ ವೈಟ್ ಡೆವಲಪರನ್ನು ಸ್ಪ್ರೇ ಮಾಡ್ತೀರೋ, ಎಲ್ಲೆಲ್ಲಿ ಡಿಫೆಕ್ಟ್ ಇರುತ್ತೋ ಅಲ್ಲಿ ದ ಕಲರ್ ಡೈ ಹಾಕಿರ್ತೀರಿ, ಅಲ್ಲೊಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ ಅದು. ಸೊ
ಸೊ ಅದು ಈ ವೈಟ್ ಡೆವಲಪರ್ ಬಿದ್ದ ತಕ್ಷಣ ನಿಮಗೆ ಕಣ್ಣಿಗೆ ಕಾಣಲಿಕ್ಕೆ ಶುರುವಾಗುತ್ತೆ. ಅಲ್ಲಲ್ಲಿ ಎಲ್ಲಿ ಬ್ಲೂ ಹೋಲ್ ಇದೆ, ಎಲ್ಲಿ ಕ್ರ್ಯಾಕ್ಸ್ ಇದೆ, ಇದೆಲ್ಲವನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಡೈ ಪೆನಿಟ್ರೇಷನ್ ಟೆಸ್ಟ್ನಲ್ಲಿ ಚೆಕ್ ಮಾಡ್ಬೋದು. ದ ಡಿಫೆಕ್ಟ್ ಕ್ಯಾನ್ ಬಿ ಸೀನ್ ಇನ್ ದ ನಾರ್ಮಲ್ ಲೈಟ್ ವಿತ್ ನೇಕೆಡ್ ಐ. ನಾರ್ಮಲ್ ಲೈಟ್ ಏನು ನಾರ್ಮಲ್ ಬೆಳಕಿದೆ ಆ ಬೆಳಕಿನಲ್ಲೇ ನಿಮಗೆ ಆ ಡಿಫೆಕ್ಟನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ಮ್ಯಾಗ್ನೆಟಿಕ್ ಟೆಸ್ಟ್ ಅಂತ ಬಳಸ್ತೀವಿ ಮಕ್ಕಳಿಗೆ. ಈ ಮ್ಯಾಗ್ನೆಟಿಕ್ ಟೆಸ್ಟ್ ಅಂದರೆ, ಈ ಮ್ಯಾಗ್ನೆಟಿಕ್ ಟೆಸ್ಟ್ ಅಂತ ಏನು ಮಾಡ್ತೀವಿ, ಇಟ್ ಈಸ್ ಅನದರ್ ಒನ್ ಟೈಪ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಇದು ಕೂಡ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಇಲ್ಲಿ ದ ಟೆಸ್ಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದ ಸರ್ಫೇಸ್ ಡಿಫೆಕ್ಟ್ಸ್ ಇನ್ ದ ಫೆರಸ್ ಮೆಟಲ್. ಈ ಮ್ಯಾಗ್ನೆಟಿಕ್ ಟೆಸ್ಟನ್ನು ಫೆರಸ್ ಮೆಟಲಲ್ಲಿ ಸರ್ಫೇಸ್ ಡಿಫೆಕ್ಟನ್ನು ಟೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸರ್ಫೇಸ್ ಡಿಫೆಕ್ಟ್ ಅಂದರೆ ಅದು ಕ್ರ್ಯಾಕ್ಸ್ ಇರ್ಬೋದು, ಪರಾಸಿಟಿ ಇರ್ಬೋದು, ಬ್ಲೋ ಹೋಲ್ಸ್ ಇರ್ಬೋದು, ಅರ್ಥ ಆಯ್ತಾ, ಅಂಡರ್ ಕಟ್ಸ್ ಇರ್ಬೋದು, ಈ ಥರದ್ದಲ್ಲಿ. ಈ ಮ್ಯಾಗ್ನೆಟಿಕ್ ಟೆಸ್ಟ್ ಯಾವ ರೀತಿ ಮಾಡ್ತಕ್ಕಂಥದ್ದು? ಇನ್ ದಿಸ್ ಟೆಸ್ಟ್ ಪೌಡರ್ಡ್ ಐರನ್ ಈಸ್ ಸ್ಪ್ರಿಂಕಲ್ಡ್ ಆನ್ ದ ವೆಲ್ಡ್. ಇಲ್ಲಿ ವೆಲ್ಡ್ ಆಗಿದೆ, ಈ ವೆಲ್ಡ್ ಮೇಲೆ ಏನು ಮಾಡಿದ್ದಾರೆ, ಈ ಐರನ್ ಪೌಡರ್ ಬರುತ್ತೆ, ಈ ಐರನ್ ಪೌಡರ್ನ ಅದ್ರ ಮೇಲೆ ಚೆಲ್ತಾರೆ. ಸ್ಪ್ರಿಂಕಲ್ ಅಂದರೆ ಹರಡ್ತಕ್ಕಂಥದ್ದು. ದೆನ್ ದ ವೆಲ್ಡ್ ಈಸ್ ಮ್ಯಾಗ್ನೆಟೈಸ್ಡ್ ಬೈ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಕರೆಂಟ್. ಅದಾದ್ಮೇಲೆ ನೋಡಿ, ಇಲ್ಲಿ ಎರಡು ಲೀಡನ್ನು ತೆಗೆದುಕೊಂಡು ಮ್ಯಾಗ್ನೆಟಿಕ್ ಲೀಡ್, ಕಂಟ್ರೋಲ್ ಲೀಡ್ಸ್ ಇದೆ, ಕಂಟ್ರೋಲ್ ಸ್ವಿಚ್ ಇದೆ, ಟೆಸ್ಟ್ ರೋಡ್ ಇದೆ ಇಲ್ಲಿ. ಸೊ ಇದನ್ನ ಏನು ಮಾಡಿದ್ದಾರೆ, ಮ್ಯಾಗ್ನೆಟೈಸ್ ಮಾಡ್ತಾರೆ ಆ ವೆಲ್ಡನ್ನು. ದ ವೆಲ್ಡ್ ಈಸ್ ಮ್ಯಾಗ್ನೆಟೈಸ್ಡ್ ಬೈ ಎ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಕರೆಂಟ್. ದ ಐರನ್ ಪಾರ್ಟಿಕಲ್ಸ್ ವಿಲ್ ಗ್ಯಾದರ್ ಅಟ್ ದ ಎಡ್ಜ್ ಆಫ್ ದ ಡಿಫೆಕ್ಟ್. ಯಾವಾಗ ಇದು ಮ್ಯಾಗ್ನೆಟೈಸ್ ಆಯಿತು ವೆಲ್ಡ್, ಈ ಐರನ್ ಪಾರ್ಟಿಕಲ್ ಏನಿದೆ ಅದು ಎಲ್ಲಿ ಡಿಫೆಕ್ಟ್ಸ್ ಇರುತ್ತೋ ಅಲ್ಲಿ ಕಚ್ಕೊಳ್ಳುತ್ತೆ. ಕ್ರ್ಯಾಕು, ಫ್ಲಾಸು ಏನಿದೆ ಅಲ್ಲಿ ಹೋಗಿ ಕಚ್ಕೊಳ್ಳುತ್ತೆ. ಅಂಡ್ ಕ್ಯಾನ್ ಬಿ ಸೀನ್ ಎಸ್ ಎ ಡಾರ್ಕ್ ಹೇರ್ ಲೈಕ್ ಎ ಮಾರ್ಕ್ಸ್ ವಿತ್ ದ ನೇಕೆಡ್ ಐ. ಅದ್ರ ಮೇಲೆ ಒಂದು ಡಾರ್ಕ್ ಹೇರ್, ಒಂದು ಕೂದಲು ಥರ ದಾರ ಎಳೆ ಥರ ನಮಗೆ ಬರಿಗಣ್ಣಿಗೆ ಗೋಚರ ಆಗಲಿಕ್ಕೆ ಶುರು. ಇದು ಮ್ಯಾಗ್ನೆಟಿಕ್ ಟೆಸ್ಟ್ ಅಂದರೆ ವೆಲ್ಡ್ ಸರ್ಫೇಸ್ ಡಿಫೆಕ್ಟನ್ನು ಮಾಡ್ತಕ್ಕಂಥ ಒಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಇನ್ನೊಂದು ರೇಡಿಯೋಗ್ರಫಿಕ್ ಟೆಸ್ಟ್ ಅಂತ ಇದೆ. ಈಗ ಮನುಷ್ಯನ ಬಾಡಿ ಏನಿದೆಪ್ಪ, ಈಗ ನಮ್ಮದು ಮೇಲೆ ಏನಿದೆ, ಮೂಳೆ ಮುರಿದೋಗಿದೆಯೋ ಅಥವಾ ಇನ್ನೊಂದು ಆಗಿದೆಯೋ, ಎಕ್ಸ್ರೇ ಮಾಡಿದ್ರೆ ಏನಾಗುತ್ತೆ, ಮುರಿದೋಗಿರೋ ಪಾರ್ಟ್ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಂಟರ್ನಲ್ ಡಿಫೆಕ್ಟ್, ಇದು ಈ ಹೊರಗಡೆ ಡಿಫೆಕ್ಟ್ಸನ್ನು ನೋಡ್ಬಿಟ್ವಿ ನಾವು ಬೇರೆ ಬೇರೆ ಮೆಥಡ್ನಲ್ಲಿ. ಇಂಟರ್ನಲ್ ಡಿಫೆಕ್ಟ್ಸನ್ನು ಚೆಕ್ ಮಾಡಬೇಕಲ್ಲ, ಅದನ್ನು ರೇಡಿಯೋಗ್ರಫಿಕ್ ಟೆಸ್ಟ್ ಅಂತ ಕರಿತೀವಿ. ಜಸ್ಟ್ ನಮ್ಮ ಎಕ್ಸ್ರೇ ಹೇಗೆ ಮಾಡ್ತಾರೆ ಇದನ್ನು ಹಾಗೆ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ರೇ ಆರ್ ಗಾಮಾ ರೇ ಟೆಸ್ಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ಇಲ್ಲಿ ಒಂದು ಸ್ಪೆಸಿಮನನ್ನು ಇಟ್ಟಿದ್ದಾರೆ, ಅಂದರೆ ವೆಲ್ಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕ್ಯಾಥೋಡ್ ರೇಸ್, ಆ್ಯನೋಡ್ ಇದೆ. ಹೈ ವೋಲ್ಟೇಜ್ ಇಲ್ಲಿ ಪಾಸ್ ಮಾಡಿದಾಗ ಇಲ್ಲಿಂದ ಏನಾಗುತ್ತೆ, ಒಂದು ಎಕ್ಸ್ರೇ ಲೈಟ್ ಇಲ್ಲಿ ಪಾಸ್ ಆಗುತ್ತೆ. ಇದ್ರ ಇಮೇಜು ಫಿಲಮ್ ಬರುತ್ತೆ. ಏನು ಬರುತ್ತೆ, ಫಿಲಮ್ ಬರುತ್ತೆ. ಸೊ ಇಮೇಜ್ ಫಿಲಮ್ ಈ ರೀತಿ ಬಂದಾಗ ನಮಗೆ ಈ ಒಳಗಡೆ ಇರತಕ್ಕಂಥ ಡಿಫೆಕ್ಟ್ ಹಿಂಗೆ ಗೋಚರ ಆಗುತ್ತೆ. ನೋಡಿ, ಅಂಡರ್ ಸರ್ಫೇಸ್ ಕ್ರ್ಯಾಕ್ ಇದೆ, ಬ್ಲೋ ಹೋಲ್ ಇದೆ, ಪೊರಾಸಿಟಿ ಇದೆ, ಒಳಗಡೆ ಸ್ಲಾಗ್ ಇನ್ಕ್ಲೂಷನ್ಸ್ ಆಗಿದೆ, ಕ್ಯಾವಿಟಿ ಇದೆ, ಕ್ಯಾಟರ್ ಇದೆ. ಇಂಟರ್ನಲ್ ಡಿಫೆಕ್ಟನ್ನು ನಾವು ಕಂಡುಹಿಡಿಯಲಿಕ್ಕೆ ಒಂದು ಅಡ್ವಾನ್ಸ್ ಮೆಥಡ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದರೆ ರೇಡಿಯೋಗ್ರಫಿಕ್ ಟೆಸ್ಟ್ ಅನ್ನು ನಾವು ಬಳಸ್ತೀವಿ. ಸೊ ಈ ರೇಡಿಯೋಗ್ರಫಿಕ್ ಟೆಸ್ಟಲ್ಲಿ ಇನ್ ದೀಸ್ photographs of the internal aspects of the weld are taken. The appearance of the defects, ಯಾವುದಾರ ಕ್ರ್ಯಾಕ್ಸ್ ಇರ್ಬೋದು, ಫ್ಲಾಸ್ ಇರ್ಬೋದು, ಎನಿ ಈಸ್ ಸಿಮಿಲರ್ ಟು ದ ಬೋನ್ ಫ್ರಾಕ್ಚರ್ ಆಫ್ ದ ಹ್ಯೂಮನ್ ಬೀಯಿಂಗ್ ಆಸ್ ರಿಲೀವ್ಡ್ ಇನ್ ಅನ್ ಎಕ್ಸ್ರೇ ಫಿಲಮ್. ಹೇಗೆ ನಮ್ಮ ಮೂಳೆ ಮುರಿದಾಗ, ಮನುಷ್ಯನ ಮೂಳೆ ಮುರಿದಾಗ ಯಾವ ರೀತಿ ನಾವು ಎಕ್ಸ್ರೇ ಮಾಡಿ ಅಲ್ಲಿ ಕ್ರ್ಯಾಕ್ಸನ್ನು ನಾವು ಐಡೆಂಟಿಫೈ ಮಾಡ್ತೀವೋ, ಡ್ಯಾಮೇಜಸನ್ನು, ಆ ರೀತಿ ಈ ಒಂದು ರೇಡಿಯೋಗ್ರಫಿಕ್ ಟೆಸ್ಟ್ನಲ್ಲಿ ನಾವು ಕಂಡುಹಿಡಿಬೋದು. The test is usually used on high quality jobs like boiler and high pressure vessels, cylinders. ಸಾಮಾನ್ಯವಾಗಿ ರೇಡಿಯೋಗ್ರಾಫಿಕ್ ಟೆಸ್ಟ್ನ ಎಲ್ಲ ಕಡೆ ಮಾಡಲ್ಲ. ಈ ಟೆಸ್ಟನ್ನು ಹೈ ಕ್ವಾಲಿಟಿ ಜಾಬ್ಸ್ ಅಂತ ಬರುತ್ತೆ. ಕೆಲವು ಸಿಲಿಂಡ್ರು, ಗ್ಯಾಸ್ ಸಿಲಿಂಡರ್ಸ್ ಇರ್ಬೋದು, ಬಾಯ್ಲರ್ಸ್ ಇರ್ಬೋದು, ಹೈ ಪ್ರೆಷರ್ ವೆಸಲ್ಸ್ ಇರ್ಬೋದು, ಅವುಗಳನ್ನು ವೆಲ್ಡ್ ಮಾಡಿದಾಗ ಆ ವೆಲ್ಡನ್ನು ಟೆಸ್ಟ್ ಮಾಡಲಿಕ್ಕೆ, ಇಂಟರ್ನಲ್ ಡಿಫೆಕ್ಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ರೇಡಿಯೋಗ್ರಾಫಿಕ್ ಟೆಸ್ಟನ್ನು ಮಕ್ಕಳೇ ಮಾಡ್ತೀವಿ. ಇದಿಷ್ಟು ಏನು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಆಯ್ತಲ್ಲ. ಎಕ್ಸ್ರೇ ಟೆಸ್ಟು, ದಟ್ ಈಸ್ ಗಾಮಾ ಟೆಸ್ಟ್ ಅಥವಾ ರೇಡಿಯೋಗ್ರಾಫಿಕ್ ಟೆಸ್ಟ್ ಅಂತ, ಮ್ಯಾಗ್ನೆಟಿಕ್ ಟೆಸ್ಟು, ಡೈ ಪೆನಿಟ್ರೇಷನ್ ಟೆಸ್ಟು, ಇಮರ್ಸನ್ ಟೆಸ್ಟು,
ಸೊ ಇವೆಲ್ಲ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಇನ್ನು ಡಿಸ್ಟ್ರಕ್ಟಿವ್ ಟೆಸ್ಟಿಗೆ ಬರೋಣ, ಟೆಸ್ಟಿಂಗ್ ಆಫ್ ವೆಲ್ಡ್ನಲ್ಲಿ. ಸೊ ಏನು ಡಿಸ್ಟ್ರಕ್ಟಿವ್ ಅಂದರೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು, ಬ್ರೇಕ್ ಮಾಡ್ತಕ್ಕಂಥದ್ದು, ಫ್ರ್ಯಾಕ್ಚರನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಮಾಡಿ ಟೆಸ್ಟ್ ಮಾಡ್ತಕ್ಕಂಥದ್ದು ಡಿಸ್ಟ್ರಕ್ಟಿವ್ ಟೆಸ್ಟ್. ಅದು ಸಾಫ್ಟ್ ಮೆಥಡಲ್ಲೇ ಕೆಲವು ಡಿಸ್ಟ್ರಕ್ಟಿವ್ ಟೆಸ್ಟನ್ನು ಮಾಡ್ತೀವಿ ನಾವು, ಅಂದರೆ ವರ್ಕ್ಶಾಪ್ನ. Destructive testing cannot be used to test a large assembly or fabricated items. ನೋಡಿ, ಡಿಸ್ಟ್ರಕ್ಟಿವ್ ಟೆಸ್ಟ್ ಅನ್ನ ದೊಡ್ಡ ಐಟಮ್ ಅನ್ನ, ದೊಡ್ಡ ಅಸೆಂಬ್ಲಿಯನ್ನ ಅಥವಾ ದೊಡ್ಡ ಫ್ಯಾಬ್ರಿಕೇಶನ್ ವರ್ಕ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸ್ಯಾಂಪಲ್ ಟೆಸ್ಟ್ ಪೀಸ್ ಅನ್ನ ಸ್ಯಾಂಪಲ್ಸ್ ಟೆಸ್ಟ್ ಮಾಡ್ತಕ್ಕಂಥದ್ದು ಡಿಸ್ಟ್ರಕ್ಟಿವ್ ಟೆಸ್ಟ್ ನಲ್ಲಿ. ಸಿಮಿಲರ್ ಟು ದ meal and the joint of the fabricated items are prepared and tested. ಈ ಊಟನ ಟೇಸ್ಟ್ ಚೆಕ್ ಮಾಡ್ತೀವಲ್ಲ, ಆ ರೀತಿ ಒಂದು ಟೆಸ್ಟ್ ಪೀಸನ್ನು ಏನು ಮಾಡ್ತೀವಿ, ಇಲ್ಲಿ ಚೆಕ್ ಮಾಡ್ತೀವಿ. ಜಾಯಿಂಟ್ ಅಂಡ್ ಯಾವುದೋ ಒಂದು ಜಾಯಿಂಟ್, ಫ್ಯಾಬ್ರಿಕೇಟೆಡ್ ಜಾಯಿಂಟ್ ಅಲ್ಲಿ ಪ್ರಿಪೇರ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಕನ್ಸಿಡರ್ ಮಾಡ್ತೀವಿ. ಸೊ ದಿ ವೆಲ್ಡೆಡ್ ಜಾಯಿಂಟ್, ಸ್ಯಾಂಪಲ್ ಟೆಸ್ಟ್ ಪೀಸ್ ಅಂತ ಕರಿತೀವಿ, ಈಸ್ ಬೆಂಟ್, ಟ್ವಿಸ್ಟೆಡ್ ಆರ್ ಪುಲ್ಡ್ ಅಪಾರ್ಟ್ ಟು ಚೆಕ್ ಆರ್ ಫ್ಲಾಸ್ ಆರ್ ಸ್ಟ್ರೆಂತ್. ಇಲ್ಲಿ ಈ ವೆಲ್ಡೆಡ್ ಚೆಕ್ಸ್ ಜಾಯಿಂಟ್ ಏನು ಬರುತ್ತೆ, ಅದನ್ನು ಒಂದು ಸ್ಯಾಂಪಲ್ ಪೀಸನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಚೆಕ್ ಮಾಡ್ತಕ್ಕಂಥದ್ದು, ಅದನ್ನು ಬೆಂಡ್ ಮಾಡ್ತಕ್ಕಂಥದ್ದು, ಟ್ವಿಸ್ಟ್ ಮಾಡ್ತಕ್ಕಂಥದ್ದು, ಎಳಿತಕ್ಕಂಥದ್ದು, ಪ್ರೆಸ್ ಮಾಡ್ತಕ್ಕಂಥದ್ದು, ಇವುಗಳ ಮೂಲಕ ನಾವೇನು ಮಾಡ್ತೀವಿ, ನ್ಯೂನ್ಯತೆಗಳನ್ನು, ಚೆಕ್ ಫಾರ್ ಫ್ಲಾಸ್ ಅಂದರೆ ದಟ್ ಮೀನ್ಸ್ ನ್ಯೂನ್ಯತೆಗಳನ್ನು, ಅದರ ಸ್ಟ್ರೆಂತ್ಗಳನ್ನು ನಾವೇನು ಮಾಡ್ತೀವಿ, ಚೆಕ್ ಮಾಡ್ತೀವಿ. ಯಾವುದರಲ್ಲಿ? ಈ ಒಂದು ಡಿಸ್ಟ್ರಕ್ಟಿವ್ ಸಾಫ್ಟ್ ಮೆಥಡ್ನಲ್ಲಿ ಸ್ಯಾಂಪಲ್ ಟೆಸ್ಟನ್ನು ಮಾಡೋದರಲ್ಲಿ ಈ ಒಂದು ಟೆಸ್ಟ್ಗಳನ್ನು ನಾವು ಮಾಡ್ತೀವಿ. ಜೊತೆಗೆ ದಿಸ್ ಟೆಸ್ಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಎನಿ ವರ್ಕ್ಶಾಪ್ ವಿತೌಟ್ ಇನ್ಕರಿಂಗ್ ಎನಿ ಎಕ್ಸ್ಪೆನ್ಸ್. ನೋಡಿ, ಈ ಒಂದು ಡಿಸ್ಟ್ರಕ್ಟಿವ್ ಟೆಸ್ಟ್ ಇದೆಯಲ್ಲ, ಇದನ್ನು ಯಾವುದೇ ವರ್ಕ್ಶಾಪ್ನಲ್ಲಿ ಮಕ್ಕಳೇ ಮಾಡೋದು, ಯಾವುದೇ ರೀತಿ ಎಕ್ಸ್ಪೆನ್ಸ್ ಬೀಳಲ್ಲ. ಬೆಂಡ್ ಮಾಡೋದು, ಟ್ವಿಸ್ಟ್ ಮಾಡೋದು, ಪುಲ್ ಮಾಡೋದು, ಈ ರೀತಿ ಏನಾದರೂ ನ್ಯೂನತೆಗಳಿದ್ರೆ, ಫ್ಲಾಸ್ ಇದ್ರೆ ಅದು ಚೆಕ್ ಮಾಡಿ ಅದರ ಸ್ಟ್ರೆಂತನ್ನು ನಾವು ಟೆಸ್ಟನ್ನು ನಾವು ಮಾಡಬಹುದು ವಿತೌಟ್ ಎನಿ ಎಕ್ಸ್ಪೆನ್ಸ್. ನೋಡೋಣ ಯಾವ್ಯಾವ ಮೆಥಡ್ ಇದೆ. ದ ಸಿಂಪ್ಲೆಸ್ಟ್ ಮೆಥಡ್ ಇಸ್ ಟು ಹೋಲ್ಡ್ ದ ಜಾಯಿಂಟ್ ಸೆಕ್ಯೂರ್ಲಿ ಅಂಡ್ ಸ್ಟ್ರೈಕ್ ಬ್ಲೋ. ಏನು ಮಾಡೋದು? ಸಿಂಪ್ಲೆಸ್ಟ್ ಮೆಥಡ್ ಯಾವುದಪ್ಪ ಇಲ್ಲಿ ಚೆಕ್ ಮಾಡಲಿಕ್ಕೆ ಅಂದರೆ, ಆ ಒಂದು ವೆಲ್ಡ್ ಜಾಯಿಂಟನ್ನು, ಸ್ಯಾಂಪಲ್ ಪೀಸ್ ಅದು, ಆ ವೆಲ್ಡ್ ಜಾಯಿಂಟನ್ನು ಏನು ಮಾಡ್ತೀರಿ, ವಾಯ್ಸ್ನಲ್ಲಿ ಹಾಕಿ ಅದನ್ನು ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡಿ ಅಥವಾ ಹಾಗೆ ಇಟ್ಟು ಏನು ಮಾಡ್ತಕ್ಕಂಥದ್ದು, ಹ್ಯಾಮರಿಂಗ್ ಮಾಡ್ತಕ್ಕಂಥದ್ದು. ದ 5 ಬೇಸಿಕ್ ಜಾಯಿಂಟ್ಸ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ದಿ ಫಾಲೋಯಿಂಗ್ ಮೆಥಡ್ಸ್. ಸಾಮಾನ್ಯವಾಗಿ ಒಂದು 5 ಬೇಸಿಕ್ ಟೆಸ್ಟ್ ಮೆಥಡ್ ಇದೆ ವರ್ಕ್ಶಾಪ್ನಲ್ಲಿ. ಒಂದು ಬೆಂಡ್ ಟೆಸ್ಟ್. ನೋಡಿ, ಇಲ್ಲಿ ವೆಲ್ಡ್ ಆಗಿದೆ, ಒಂದು ಬಟ್ ಜಾಯಿಂಟ್ ಆಗಿದೆ, ವೆಲ್ಡೆಡ್ ಜಾಯಿಂಟ್. ಇದನ್ನು ಪೇಸ್ ಆಫ್ ದಿ ವೆಲ್ಡ್, ಇದು ಟಾಯ್. ಸೊ ಇಲ್ಲಿ ಏನು ಮಾಡಿದ್ದೀವಿ ನಾವು, ಬೆಂಡ್ ಮಾಡಿದ್ದೀವಿ. ನೋಡಿ, ಪೇಸ್ ಬೆಂಡು, ಒಂದ್ಸರಿ ಪೇಸ್ ಬೆಂಡು, ಇನ್ನೊಂದು ಸರಿ ರೂಟ್ ಬೆಂಡು. ಸೊ ಡಿಫೆಕ್ಟಿವ್ ವೆಲ್ಡ್ ಇದ್ರೆ ಏನಾಗುತ್ತೆ, ಈ ರೀತಿ ಕಟ್ ಆಗ್ಬಿಡುತ್ತೆ. ಸೊ ವೆಲ್ಡ್ ಜಾಯಿಂಟ್ ಇಸ್ ಬೆಂಟ್ ಇನ್ ಎ ವಾಯ್ಸ್ ಬೈ ಹ್ಯಾಮರಿಂಗ್ ಫ್ರಮ್ ದ ಪೇಸ್ ಸೈಡ್ ಆರ್ ರೂಟ್ ಸೈಡ್. ಪೇಸ್ ಸೈಡಲ್ಲಾದರೂ ಸರಿ, ರೂಟ್ ಸೈಡಲ್ಲಾದರೂ ಸರಿ, ಅದನ್ನು ಹ್ಯಾಮರ್ ಮಾಡಿ ಈ ರೀತಿ ಸ್ಟ್ರೈಟ್ ಇರೋದನ್ನು ಹಿಂಗೆ ಬೆಂಡ್ ಮಾಡಿದಾಗ ಅದು ಈ ರೀತಿ ಬೆಂಡ್ ಆಗಬೇಕೋ ಹೊರತು ಈ ರೀತಿ ಕಟ್ ಆಗಬಾರ್ದು. ಕಟ್ ಆದರೆ ಏನರ್ಥ, ಅದು ಡಿಫೆಕ್ಟಿವ್ ಇದೆ ಅಂತ ಹೇಳಿ, ಅದು ಡಿಫೆಕ್ಟ್ ಇದೆ ಅಂತ ಹೇಳಿ. ಇಟ್ ಈಸ್ ಕಾಲ್ಡ್ ಪೇಸ್ ಬೆಂಡ್ ಆರ್ ರೂಟ್ ಬೆಂಡ್. ಪೇಸ್ ಬೆಂಡ್ ಅಥವಾ ರೂಟ್ ಬೆಂಡ್ ಡಿಪೆಂಡಿಂಗ್ ಆನ್ ದಿ ಡೈರೆಕ್ಷನ್ ಆಫ್ ಬೆಂಡ್. ಯಾವ ಡೈರೆಕ್ಷನ್ಸ್ಗೆ ನಾವು ಬೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಪೇಸ್ ಬೆಂಡ ರೂಟ್ ಬೆಂಡು ಡಿಪೆಂಡ್ ಆಗುತ್ತೆ. ಎರಡು ಮಾಡಿದ್ರೂ ಕೂಡ ಇದೇನಾಗಬಾರ್ದು, ಕಟ್ ಆಗಬಾರ್ದು, ಬ್ರೇಕ್ ಆಗಬಾರ್ದು. ಸೊ ಈ ರೀತಿ ಒಂದು ಡಿಫೆಕ್ಟ್ಸನ್ನು ನಾವು ಬೆಂಡ್ ಟೆಸ್ಟ್ ಮಾಡೋದ್ರ ಮೂಲಕ ಐಡೆಂಟಿಫೈ ಮಾಡ್ತೀವಿ. ಡಿಫೆಕ್ಟಿವ್ ವೆಲ್ಡ್ ಫೇಲ್ಸ್ ವೆನ್ ದ ಜಾಯಿಂಟ್ ಇಸ್ ಬೆಂಡ್. ಈ ಜಾಯಿಂಟನ್ನು ಹಿಂಗೆ ಬೆಂಡ್ ಮಾಡಿದಾಗ ಈ ರೀತಿ ಡಿಫೆಕ್ಟಿವ್ ವೆಲ್ಡ್ ಇದ್ರೆ ಅದು ಫೇಲ್ ಆಗುತ್ತೆ, ಮುರಿದೋಗುತ್ತೆ. ಇನ್ನು ಅನದರ್ ಒನ್, ಎ ಕಾರ್ನರ್ ಜಾಯಿಂಟ್ ಶುಡ್ ಬಿ ಹ್ಯಾಮರ್ಡ್ ಟು ಫ್ಲಾಟ್. ನೋಡಿ, ಇಲ್ಲಿ ಒಂದು ಕಾರ್ನರ್ ಜಾಯಿಂಟ್ ಮಾಡಿದ್ದೀವಿ ನಾವು. ನೆನೆ ಹೇಳಿದ್ದೀನಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್. ಈ ಬಟ್ ಜಾಯಿಂಟನ್ನು ಆ ರೀತಿ ಮಾಡ್ತೀವಿ. ಈಗ ಕಾರ್ನರ್ ಜಾಯಿಂಟ್, ಬಟ್ ಜಾಯಿಂಟನ್ನು ಬೇಕಾದ್ರೂ ಮಾಡ್ಬೋದು, ಲ್ಯಾಬ್ ಜಾಯಿಂಟ್ ಬೇಕಾದ್ರೂ ಮಾಡ್ಬೋದು. ನೀವು ಆ ರೀತಿ ಬೆಂಡ್ ಟೆಸ್ಟನ್ನು ಮಾಡ್ಬೋದು.
ಈ ಕಾರ್ನರ್ ಜಾಯಿಂಟ್ ನಲ್ಲಿ ನೋಡಿ ಇದನ್ನ ಹ್ಯಾಮರ್ ಮಾಡಿ ಫ್ಲಾಟ್ ಮಾಡ್ತಾರೆ. ಈ ಹ್ಯಾಮರ್ ಮಾಡಿ ಫ್ಲಾಟ್ ಮಾಡಿದಾಗ ಇದೇನಾಗಬೇಕು, ಸ್ಟ್ರೈಟ್ ಆಗಬೇಕು. ಇದು ಕಟ್ ಆಗೋದ್ರೆ ಇದು ಡಿಫೆಕ್ಟ್ ಇದೆ ಅಂತ ಅರ್ಥ. ಸೊ ಅನದರ್ ದಟ್ ಈಸ್ ಎ ಬಟ್ ಜಾಯಿಂಟ್. ನೋಡಿ ಇಲ್ಲಿ ಬಟ್ ಜಾಯಿಂಟ್ ಇದೆ ನೋಡಿ, ಈ ರೀತಿ ಹ್ಯಾಮರ್ ಮಾಡಿ ಹಿಂದೆ ಹೇಳಿದ್ವಲ್ಲ ನಾವು ಬೆಂಡ್ ಟೆಸ್ಟ್ ಅಂತೇಳಿ, ಇದನ್ನ ರೂಟ್ ಸೈಡ್ ಆದ್ರೂ ಸರಿ ಫೇಸ್ ಸೈಡ್ ಆದ್ರೂ ಸರಿ ಯು ಶೇಪ್ಗೆ ಬೆಂಡ್ ಮಾಡಿದಾಗ ಈ ರೀತಿ ಬರಬೇಕು. ಇದೇನಾಗಬಾರ್ದು, ಬ್ರೋಕನ್ ಆಗಬಾರ್ದು, ಬ್ರೋಕ್ ಆಗಬಾರ್ದು, ಕಟ್ ಆಗಬಾರ್ದು. ಸೊ ದಿಸ್ ಈಸ್ ಬೆಂಡ್ ಟೆಸ್ಟ್. ಎ ಟಿ ಜಾಯಿಂಟ್ ಅನ್ನ ಇದ್ರೆ ಎ ಟಿ ಜಾಯಿಂಟ್ ಶುಡ್ ಬಿ ಹ್ಯಾಮರ್ಡ್ ಅಟ್ ಇಟ್ಸ್ ವರ್ಟಿಕಲ್ ಪೀಸ್ ಟು ಬಿಕಮ್ ಎ ಫ್ಲಾಟ್. ನೋಡಿ ಇಲ್ಲಿ ಟಿ ಜಾಯಿಂಟ್ ಇದೆ, ಇದನ್ನು ಈ ಕಡೆಯಿಂದ ಹ್ಯಾಮರ್ ಮಾಡಿದ್ದಾರೆ, ಈ ಕಡೆಯಿಂದ ಹ್ಯಾಮರ್ ಮಾಡಿ ಈ ಕಡೆಗೆ ಹಾರಿಜಾಂಟಲ್ ಆಗಿ ಇದನ್ನ ಬೆಂಡ್ ಮಾಡಿದ್ದಾರೆ. ಹಾಗಾದ್ರೂ ಕೂಡ ಇಲ್ಲಿ ಕಟ್ ಆಗಿಲ್ಲ. ಇದೇನಾರ ಕಟ್ ಆಗ್ಬಿಟ್ರೆ ಸೊ ಅದು ಡಿಫೆಕ್ಟಿವ್ ಇದೆ. ಸೊ ದಿಸ್ ಇಸ್ ಎ ಟಿ ಜಾಯಿಂಟ್ ಶುಡ್ ಬಿ ಹ್ಯಾಮರ್ಡ್ ಅಟ್ ಇಟ್ಸ್ ವರ್ಟಿಕಲ್ ಪೀಸ್ ಟು ಬಿಕಮ್ ಎ ಫ್ಲಾಟ್. ನೋಡಿ ಈ ರೀತಿ ಟಿ ಜಾಯಿಂಟ್ ಅನ್ನ ಟೆಸ್ಟ್ ಮಾಡಬಹುದು. ಲ್ಯಾಬ್ ಜಾಯಿಂಟ್ ಶುಡ್ ಬಿ ಹ್ಯಾಮರ್ ಟು ಫಾರ್ಮ್ ಎ ಟಿ. ಲ್ಯಾಬ್ ಜಾಯಿಂಟ್ ನೋಡಿ ಇಲ್ಲಿ ಲ್ಯಾಬ್ ಜಾಯಿಂಟ್ ಇದೆ ಅಂದ್ರೆ ಒಂದ್ರ ಮೇಲೆ ಒಂದು. ಸೊ ಇದನ್ನ ಹ್ಯಾಮರ್ ಮಾಡಿದ್ರೆ, ಇದನ್ನ ಹ್ಯಾಮರ್ ಮಾಡಿದಾಗ ಇದೇನಾಯ್ತು, ಟಿ ಸೇಫ್ ಹಿಂಗ್ ಬಂತು, ಇದು ಸ್ಟ್ರೈಟ್ ಆಯ್ತು. ಹಾಗಾದ್ರೂ ಕೂಡ ಅದೇನಾಗಬಾರ್ದು, ಕಟ್ ಆಗಬಾರ್ದು. ಸೊ ಇದು ಎಲ್ಲ ಡಿಸ್ಟ್ರಕ್ಟಿವ್ ಮೆಥಡ್. ಇಲ್ಲಿ ಒಂದು ವೈಸ್ ಬೇಕು, ಹ್ಯಾಮರ್ ಬೇಕು. ಯಾವ ಸೈಡಿಂದ ನಾವು ರೂಟ್ ಸೈಡ ಫೇಸ್ ಸೈಡ ಯಾವ ಸೈಡಿಂದ ಹೊಡಿತೀವಿ ಅಂತ ಡಿಸೈಡ್ ಆಗುತ್ತೆ. ಸೊ ಬೆಂಡ್ ಟೆಸ್ಟ್ ಮಾಡೋದ್ರ ಮೂಲಕ ನಾವು ಅಂದರೆ ಡಿಸ್ಟರ್ಬ್ ಅಥವಾ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ನಾವು ಇದನ್ನು ನಾವು ಕರಿತೀವಿ. ಇನ್ನೊಂದು ಇಲ್ಲಿ ಎಡ್ಜ್ ಜಾಯಿಂಟ್ ಇದೆ. ಮತ್ತೆ ಈ ಎಡ್ಜ್ ಜಾಯಿಂಟ್ ಅನ್ನು ಓಪನ್ ಮಾಡೋದು ಈಗ ಹೇಳಿತಕ್ಕಂಥದ್ದು. ಎನ್ ಎಡ್ಜ್ ಜಾಯಿಂಟ್ ಶುಡ್ ಬಿ ಓಪನ್ ಅಂಡ್ ಬೆಂಡ್ ಟು ಫಾರ್ಮ್ ಎ ಸ್ಲೈಟ್ ಯು ಬಟ್ ಜಾಯಿಂಟ್. ನೋಡಿ ಈ ರೀತಿ ಸ್ಲೈಟ್ ಯು ಬಟ್ ಶೇಪ್ಗೆ ಬೆಂಡ್ ಮಾಡೋದು. ಸೊ ದಿಸ್ ಈಸ್ ಎ ಡಿಫರೆಂಟ್ ಮೆಥಡ್ಸ್ ಆಫ್ ಬೆಂಡ್ ಟೆಸ್ಟ್. ಇನ್ನೊಂದು ಫ್ರಾಕ್ಚರ್ ಟೆಸ್ಟ್ ಅಂತ ನಾವು ಕರಿತೀವಿ. ಇದು ಫ್ರಾಕ್ಚರ್ ಟೆಸ್ಟ್ ಕೂಡ ಡಿಸ್ಟ್ರಕ್ಟಿವ್ ಟೆಸ್ಟ್. ಇಲ್ಲಿ ನೋಡಿ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಅಲ್ಲಿ ಒಂದು ಟಿ ಜಾಯಿಂಟ್ ಆಗಿರ್ತಕ್ಕಂಥ ವೆಲ್ಡ್ ಇದೆ, ಇಲ್ಲೊಂದು ಲೆವರೇಜ್ ಡಿವೈಸ್ ಇದೆ. ಸೊ ಜಾಬ್ ಹೋಲ್ಡಿಂಗ್ ಜಿಗ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಜಾಬ್ ಅನ್ನ ಹೋಲ್ಡ್ ಮಾಡಿದ್ದಾರೆ ಜಿಗ್ ನಲ್ಲಿ. ಇದು ಹಾನ್ ಮಿಲ್ಲು. ಒನ್ ಸೈಡ್ ವೆಲ್ಡಿಂಗ್ ಜಾಯಿಂಟ್ ಇದೆ, ಒನ್ ಸೈಡ್ ವೆಲ್ಡಿಂಗ್ ಜಾಯಿಂಟ್ ಆಗಿದೆ. ಇದು ವೆಲ್ಡ್ ಮೆಟಲ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ ಎ ಸ್ಪೆಸಿಮನ್ ಆಫ್ ವೆಲ್ಡೆಡ್ ಆನ್ ಒನ್ ಸೈಡ್ ಈಸ್ ಯೂಸ್ಡ್ ಫಾರ್ ಫ್ರಾಕ್ಚರಲ್ ಸೆಟ್. ಇದು ಒಂದು ಸ್ಪೆಸಿಮನ್, ಟೆಸ್ಟ್ ಪೀಸ್ ತರ. ಸ್ಪೆಸಿಮನ್ ಅಂದ್ರೆ ಒನ್ ಸೈಡ್ ವೆಲ್ಡ್ ಆಗಿದೆ, ಇದನ್ನ ಚೆಕ್ ಮಾಡ್ತಾ ಇರ್ತಾರೆ. ಡಿಸ್ಟ್ರಕ್ಟಿವ್ ಟೆಸ್ಟ್, ಫ್ರಾಕ್ಚರ್ ಟೆಸ್ಟ್ ಅಂದ್ರೆ ಬ್ರೇಕ್ ಮಾಡಿ. ಸೊ ಇಂಟರ್ನಲ್ ಡಿಫೆಕ್ಟ್ಸ್ ಲೈಕ್ ಪ್ಯೂರ್ ಫ್ಯೂಷನ್, ಸರಿಯಾಗಿ ಕರಗದೇ ಇರತಕ್ಕಂಥದ್ದು, ಪೂರ್ ಪೆನಿಟ್ರೇಷನ್ಸ್, ಪೂರ್ ಫ್ಯೂಷನ್, ಪೂರ್ ಪೆನಿಟ್ರೇಷನ್ಸ್ ಕೆನ್ ಬಿ ಸೀನ್ ಆಫ್ಟರ್ ಫ್ರಾಕ್ಚರ್. ಫ್ರಾಕ್ಚರ್ ಆದಮೇಲೆ ನಾವೇನು ಮಾಡ್ಬೋದು, ಈ ಫ್ಯೂಷನ್ ಸರಿಯಾಗಿದೆಯೋ ಇಲ್ವೋ, ಪೆನಿಟ್ರೇಷನ್ ಸರಿಯಾಗಿದೆಯೋ ಇಲ್ವೋ, ಅಥವಾ ಇನ್ನೇನಾದರೂ ಬ್ಲೋ ಹೋಲ್ ಇದೆಯಾ, ಸ್ಲ್ಯಾಗ್ ಇನ್ಕ್ಲೂಷನ್ಸ್ ಆಗಿದೆಯಾ, ಸೊ ಏನಾದರೂ ಸ್ಟ್ರೇ ಆರ್ಕ್ ಇದೆಯಾ, ಇವುಗಳೆಲ್ಲವನ್ನ ಈ ಫ್ರಾಕ್ಚರ್ ಟೆಸ್ಟ್ನಲ್ಲಿ ನಾವೇನು ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ನೋಡಿ ಈಗ ಇದನ್ನ ಫ್ರಾಕ್ಚರ್ ಮಾಡಿ, ಎಕ್ಸಾಮಿನೇಷನ್ಸ್ ಆಫ್ ಫ್ರಾಕ್ಚರ್ ವೆಲ್ಡ್. ದ ಫ್ರಾಕ್ಚರ್ ವೆಲ್ಡ್ ಮೇ ಬಿ ಅಪಿಯರ್ ಅಂಡ್ ಸೋ ದ ಫಾಲೋಯಿಂಗ್ ಇಂಟರ್ನಲ್ ಡಿಫೆಕ್ಟ್ಸ್. ಇದನ್ನ ಫ್ರಾಕ್ಚರ್ ಮಾಡಿ ನೋಡಿದಾಗ, ಮುರಿದು ನೋಡಿದಾಗ, ಒಂದು ಸೈಡ್ ವೆಲ್ಡ್ ಮಾಡಿ ಅದನ್ನು ಮುರಿದು ನೋಡಿದಾಗ ನೋಡಿ ಈ ಒಂದು ಇದು ಫ್ರಾಕ್ಚರ್ ಆಗಿದೆ, ಇಲ್ಲಿ ಸ್ಲ್ಯಾಗ್ ಇನ್ಕ್ಲೂಷನ್ಸ್ ಇದೆ, ಗ್ರೂಪ್ ಆಫ್ ಪಿನ್ ಹೋಲ್ಸ್ ಅಂದರೆ ಪೊರಾಸಿಟಿ ಇದೆ, ದೊಡ್ಡ ಹೋಲ್ ಇದೆ, ಅರ್ಥ ಆಯ್ತಾ. ಲ್ಯಾಕ್ ಆಫ್ ಫ್ಯೂಷನ್, ಇಲ್ಲಿ ಫ್ಯೂಷನ್ ಆಗಿದೆ, ಲ್ಯಾಕ್ ಸರಿಯಾಗಿ ಇನ್ಕಂಪ್ಲೀಟ್ ಫ್ಯೂಷನ್, ಇನ್ಕಂಪ್ಲೀಟ್ ಪೆನಿಟ್ರೇಷನ್ಸ್, ಈ ಎಲ್ಲ ದೋಷಗಳನ್ನ ಈ ಫ್ರಾಕ್ಚರ್ ಟೆಸ್ಟ್ನಲ್ಲಿ ಲ್ಯಾಕ್ ಆಫ್ ಫ್ಯೂಷನ್ ಇರ್ಬೋದು, ಇನ್ಕಂಪ್ಲೀಟ್ ಪೆನಿಟ್ರೇಷನ್ಸ್ ಇರ್ಬೋದು, ಸ್ಲ್ಯಾಗ್ ಇನ್ಕ್ಲೂಷನ್ಸ್ ಇರ್ಬೋದು, ಬ್ಲೋ ಆರ್ ಪೋರಸ್ ವೆಲ್ಡ್ ಇರ್ಬೋದು. ಸೊ ಇವೆಲ್ಲವನ್ನು ನಾವು ಫ್ರಾಕ್ಚರ್ ಟೆಸ್ಟ್ನಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಎ ಸ್ಯಾಟಿಸ್ಫ್ಯಾಕ್ಟರಿ ವೆಲ್ಡ್ ವಿಲ್ ಶೋ ಎ ಕ್ಲೀನ್ ಲಸ್ಚರಸ್ ಅಪಿಯರೆನ್ಸ್ ಫ್ರೀ ಫ್ರಮ್ ದ ಎಬೌವ್ ಡಿಫೆಕ್ಟ್ಸ್. ಒಂದು ಒಳ್ಳೆ ಗುಡ್ ವೆಲ್ಡ್, ಸ್ಟ್ರಾಂಗ್ ವೆಲ್ಡ್ ನಲ್ಲಿ ಇದು ಯಾವುದೇ ಡಿಫೆಕ್ಟ್ ಕಾಣಲ್ಲ. ಸೊ ಆ ಒಂದು ವೆಲ್ಡು ಕ್ಲೀನ್ ಅಂಡ್ ಲಸ್ಚರಸ್ ಅಪಿಯರೆನ್ಸ್ ಫ್ರೀ ಆಫ್ ಆಲ್ ಡಿಫೆಕ್ಟ್ಸ್ ಇರುತ್ತೆ. ಇಷ್ಟು ಮಕ್ಕಳೇ ವೆಲ್ಡಿಂಗನ ಪರಿಶೀಲನೆ ಮತ್ತು ಪರೀಕ್ಷೆ, ವೆಲ್ಡ್ ಇನ್ಸ್ಪೆಕ್ಷನ್ ಮತ್ತು ವೆಲ್ಡ್ ಟೆಸ್ಟಿಂಗ್, ಇಷ್ಟು ರೀತಿಯಲ್ಲಿ ನಾವೇನು ಮಾಡ್ತೀವಿ, ವೆಲ್ಡ್ ಟೆಸ್ಟಿಂಗ್ ಅನ್ನು ನಾವು ಮಾಡ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಅಪ್ಲಿಕೇಶನ್ ಸ್ಟೇಜ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ಅನೇಕ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. CBT ಇರ್ಬೋದು, ಕಂಪ್ಯೂಟರ್ ಬೇಸಿಕ್ ಟೆಸ್ಟ್, ಅಥವಾ ನಿಮ್ಮ ಇಂಟರ್ನಲ್ಲಿ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಾಗ ಕೆಲವು ಪ್ರಶ್ನೆ ಏನು ಕೇಳ್ಬೋದು, ನೇಮ್ ದ ಟೆಸ್ಟಿಂಗ್ ಆಫ್ ವೆಲ್ಡ್ ವಿತೌಟ್ ಡ್ಯಾಮೇಜಿಂಗ್ ದಿ ಜಾಯಿಂಟ್. ಜಾಯಿಂಟ್ ಮಾಡಿದಿರಿ,
ವೆಲ್ಡ್ ಜಾಯಿಂಟ್ ಅದನ್ನು ಯಾವುದೇ ರೀತಿ ಡ್ಯಾಮೇಜ್ ಮಾಡದಂತೆ ನೀವು ಹಾಗೆ ಟೆಸ್ಟ್ ಮಾಡ್ತಿರಲ್ಲ ಅದನ್ನು ಎಂಥ ಟೆಸ್ಟ್ ಅಂತ ಕರೀತಾರೆ. ಸೊ ದಟ್ ಈಸ್ ಕಾಲ್ಡ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ನಲ್ಲಿ ಯಾವುದೇ ಡ್ಯಾಮೇಜನ್ನು ಜಾಯಿಂಟ್ಗೆ ನಾವು ಮಾಡಲ್ಲ. ವಿಚ್ ಟೈಪ್ ಆಫ್ ಡಿಫೆಕ್ಟ್ ಕೆನ್ ಬಿ ಫೌಂಡ್ ಔಟ್ ಬೈ ಡೈ ಪೆನಿಟ್ರೇಷನ್ ಟೆಸ್ಟ್. ನೋಡಿ, ಡೈ ಪೆನಿಟ್ರೇಷನ್ಸ್ ಅಲ್ಲಿ 3 ಡೆವಲಪರ್ ಇತ್ತು, ಡೈ ಇತ್ತು, ಕ್ಲೀನರ್ ಇತ್ತು, 3 ಹಾಕಿ ನಾವು ಟೆಸ್ಟ್ ಮಾಡಿದ್ವಿ. ಒಂದು ಟೆಸ್ಟ್ ಹೇಳಿದೆ ನಾನು. ಅದರಲ್ಲಿ ನಾವು ಯಾವ ಒಂದು ಡಿಫೆಕ್ಟನ್ನು ಐಡೆಂಟಿಫೈ ಮಾಡ್ತೀವಿ, ಕಂಡುಹಿಡಿತೀವಿ? ಸರ್ಫೇಸ್ ಡಿಫೆಕ್ಟ್ ಅಂತ ಕರಿತೀವಿ. ಎಂಥ ಡಿಫೆಕ್ಟು? ಸರ್ಫೇಸ್ ಡಿಫೆಕ್ಟ್ಸ್. ಸೊ ನೇಮ್ ದ ಟೆಸ್ಟಿಂಗ್ ಮೆಥಡ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ದ ಬಾಯ್ಲರ್ ಅಂಡ್ ಹೈ ಪ್ರೆಷರ್ ವೆಸಲ್. ನೋಡಿ, ಇವೆಲ್ಲ ಸ್ಪೆಷಲ್ ಪರ್ಪಸಸ್, ಸ್ಪೆಷಲ್ ಕೇಸ್. ಇಲ್ಲಿ ಬಾಯ್ಲರು ಮತ್ತು ಹೈ ಪ್ರೆಷರ್ ವೆಸಲ್ಸು, ಸಿಲಿಂಡರ್ಸು, ಇವುಗಳನ್ನು ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಬರುತ್ತಲ್ಲ, ಇವೆಲ್ಲವನ್ನು ನಾವು ರೇಡಿಯೋಗ್ರಫಿಕ್ ಟೆಸ್ಟನ್ನು ಮಾಡೋದು. ಹೌದಲ್ವಾ? ನಾನು ಹೇಳಿದೆ ನಾನು ಹಿಂದೆ. ಸೊ ಯಾವ ಟೆಸ್ಟು? ದಟ್ ಈಸ್ ರೇಡಿಯೋಗ್ರಫಿಕ್ ಟೆಸ್ಟ್. ದಟ್ ಮೀನ್ಸ್ ಎಕ್ಸ್ರೇ ಟೆಸ್ಟ್, ಗಾಮಾ ರೇ ಟೆಸ್ಟ್ ಕೂಡ ನಾವು ಇದನ್ನು ಕರಿತೀವಿ. So a magnetic test are used to detect the surface defects of a particular metal only. Name the metal. ಈಗ ಮ್ಯಾಗ್ನೆಟಿಕ್ ಅಂದ್ರೆ ಏನರ್ಥ? ಮ್ಯಾಗ್ನೆಟ್ ಯಾವುದಕ್ಕೆ ಅಂಟ್ಕೊಳ್ತಕ್ಕಂಥದ್ದು? ಓನ್ಲಿ ಇಟ್ ಕೆನ್ ಬಿ ಅಟ್ರಾಕ್ಟೆಡ್ ಫೆರಸ್ ಮೆಟಲ್. ಹಾಗಾಗಿ ಈ ಪರ್ಟಿಕ್ಯುಲರ್ ಆಗಿ ಅದನ್ನು ಮ್ಯಾಗ್ನೆಟೈಸ್ ಮಾಡ್ಬೇಕು. ನಾನು ಹೇಳಿದೆ ಒಂದು ಮ್ಯಾಗ್ನೆಟಿಕ್ ಟೆಸ್ಟ್ ಇದೆ, ಅಲ್ಲಿ ಐರನ್ ಪೌಡರ್ನ ಹಾಕ್ತಾರೆ, ಮ್ಯಾಗ್ನೆಟೈಸ್ ಮಾಡ್ತಾರೆ. ಮ್ಯಾಗ್ನೆಟೈಸ್ ಮಾಡಿದಾಗ ಐರನ್ ಪೌಡರ್ ಏನಾಗುತ್ತೆ, ಅಲ್ಲಿ ಎಲ್ಲೆಲ್ಲಿ ಡಿಫೆಕ್ಟ್ಸ್ ಇರುತ್ತೆ, ಸರ್ಫೇಸ್ ಡಿಫೆಕ್ಟ್ಸು, ಅಲ್ಲೆಲ್ಲ ಹೋಗಿ ಕುತ್ಕೊಳ್ಳುತ್ತೆ. ಅದು ಒಂದು ಏರ್ ಲೈನ್ ಥರ ನಿಮಗೆ ಕಾಣ್ತಾ ಇರುತ್ತೆ. ನಾನು ಹೇಳಿದೆ. ಸೊ ಏನು ಮೆಟಲ್ಲು? ಫೆರಸ್ ಮೆಟಲ್. ಯಾವ ಮೆಟಲ್ಲು? ಇಟ್ ಈಸ್ ಸೂಟಬಲ್ ಓನ್ಲಿ ಫಾರ್ ಫೆರಸ್ ಮೆಟಲ್. ನಾನ್ ಫೆರಸ್ ಮೆಟಲ್ಗೆ ಇದು ಸೂಟಬಲ್ ಅಲ್ಲ. So in a particular testing, the welding joint is pulled apart to check its strength, etc. Name the test. ಇಲ್ಲೊಂದು ಪರ್ಟಿಕ್ಯುಲರ್ ಟೆಸ್ಟಿಂಗ್ ಮೆಥಡ್. ಇಲ್ಲಿ ವೆಲ್ಡಿಂಗ್ ಅನ್ನು ಹೇಗೆ ಹೇಳಿದ್ದಾರೆ, ಅದರ ಸ್ಟ್ರೆಂತ್ ಅನ್ನು ಚೆಕ್ ಮಾಡಲಿಕ್ಕೆ. ಆ ಒಂದು ಟೆಸ್ಟಿಂಗ್ ಮೆಥಡ್ ಅನ್ನು ನಾವು ಏನಂತ ಕರಿತೀವಿ? ಡಿಸ್ಟ್ರಕ್ಟಿವ್ ಟೆಸ್ಟ್. ಅಂದರೆ ಬ್ರೇಕ್ ಮಾಡ್ತಕ್ಕಂಥದ್ದು, ಡಿಸ್ಟ್ರಕ್ಟಿವ್, ಬೆಂಡ್ ಮಾಡ್ತಕ್ಕಂಥದ್ದು. ಎಂಥ ಟೆಸ್ಟು? ಡಿಸ್ಟ್ರಕ್ಟಿವ್ ಟೆಸ್ಟ್. ಈಗ ಮಕ್ಕಳೇ, ಇಲ್ಲಿ ನಿಮಗೆ ಒಂದು ಫ್ರ್ಯಾಕ್ಚರ್ ಮಾಡಿರ್ತಕ್ಕಂಥ, ಕಟ್ ಮಾಡಿರ್ತಕ್ಕಂಥ ಒಂದು ವೆಲ್ಡಮೆಂಟ್ ಇದೆ. ಇದರಲ್ಲಿ 2 ಡಿಫೆಕ್ಟ್ಸ್ ಅನ್ನು ತೋರಿಸಿದ್ದಾರೆ. ಸೊ ನೇಮ್ ದ ವಿಜುವಲ್ ಡಿಫೆಕ್ಟ್ಸ್. ಬರಿಗಣ್ಣಿಗೆ ಯಾವ ಡಿಫೆಕ್ಟ್ಸ್? ಎ ಮತ್ತು ಬಿ ಅಂತ ಮಾರ್ಕ್ ಮಾಡಿದೆ. ಎ ಏನು ಡಿಫೆಕ್ಟು, ಬಿ ಏನು ಡಿಫೆಕ್ಟ್? ಸೊ ವೆರಿ ಗುಡ್, ಹೇಳಿ ನೋಡೋಣ. ಸೊ ಎ ಇಸ್ ಕಾಲ್ಡ್ ಸ್ಲ್ಯಾಗ್ ಇನ್ಕ್ಲೂಷನ್. ಬಿ ಇಸ್ ಕಾಲ್ಡ್ ವಾಟ್? ಬಿ ಇಸ್ ಕಾಲ್ಡ್ ಲ್ಯಾಕ್ ಆಫ್ ಫ್ಯೂಷನ್. ಲ್ಯಾಕ್ ಆಫ್ ಫ್ಯೂಷನ್, ಜಾಸ್ತಿ ಫ್ಯೂಸ್ ಆಗೋಗಿದೆ. ಲ್ಯಾಕ್ ಆಫ್ ಫ್ಯೂಷನ್, ಕರ್ಗೋಗಿರ್ತಕ್ಕಂಥದ್ದು ಲ್ಯಾಕ್ ಆಫ್ ಫ್ಯೂಷನ್. ಸೊ ಇದು ಫ್ರ್ಯಾಕ್ಚರ್ ವೆಲ್ಡ್ನಲ್ಲಿ ಇರ್ತಕ್ಕಂಥ ಡಿಫೆಕ್ಟ್. ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲೂ ಕೂಡ ಕೊಡಬಹುದು. ಟು ಗೆಟ್ ಎ ಡಿಫೆಕ್ಟ್ ಪ್ರೀ ವೆಲ್ಡಿಂಗ್ ರಾಡ್ ಅಂಡ್ ನಾಜಲ್ ಆರ್ ಇಂಪಾರ್ಟೆಂಟ್. ಸ್ಟೇಟ್ 2 ಚೆಕ್ಸ್ ಟು ಬಿ ಕ್ಯಾರಿಡ್ ಔಟ್ ಬಿಫೋರ್ ವೆಲ್ಡಿಂಗ್. ಇದು ಗ್ಯಾಸ್ ವೆಲ್ಡಿಂಗ್ನಲ್ಲಿ ಡಿಫೆಕ್ಟ್ ಪ್ರೀ ವೆಲ್ಡಿಂಗನ್ನು ನಾವು ಮಾಡಬೇಕಾದ್ರೆ ರಾಡು ಮತ್ತು ನಾಜಲ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೆರಡೇನೋ, ಇಲ್ಲಿ ನಾಜಲ್ ಹ್ಯಾಂಗಲ್ ಮತ್ತೆ ಪಿಲ್ಲರ್ ರಾಡ್ ಹ್ಯಾಂಗಲ್. ಹೌದಲ್ವಾ? ಇದು ಇಂಪಾರ್ಟೆಂಟ್. ಪ್ರಿಪ್ರೇಷನ್ಸ್ ಆಫ್ ಎಡ್ಜ್, ಗ್ಯಾಸ್ ಪ್ರೆಷರ್, ಆ್ಯಂಗಲ್, ಅದು ನಾಜಲ್ ಅಂಡ್ ಟೆಕ್ನಿಕ್ಕು, ಯಾವ ಟೆಕ್ನಿಕ್ಕು, ಇವೆಲ್ಲ ಇಂಪಾರ್ಟೆಂಟ್. ಪ್ರಿಪ್ರೇಷನ್ಸ್ ಆಫ್ ಎಡ್ಜು, ಗ್ಯಾಸ್ ಪ್ರೆಷರು, ಹ್ಯಾಂಗಲ್ ಆಫ್ ಎಲೆಕ್ಟ್ರೋಡು, ಹ್ಯಾಂಗಲ್ ಆಫ್ ನಾಜಲ್ಲು. ಸೊ ದಿಸ್ ಆರ್ ಆಲ್ ಇಂಪಾರ್ಟೆಂಟ್. ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೇಮ್ ದ 2 ಮೆಥಡ್ಸ್ ಫಾರ್ ಟೆಸ್ಟಿಂಗ್ ಲೀಕೇಜ್ ಆಫ್ ವೆಲ್ಡೆಡ್ ಕಂಟೈನರ್ಸ್. ಈಗ ವೆಲ್ಡೆಡ್ ಕಂಟೈನರ್ಸ್ ಅನ್ನ, ಒಂದು ಗ್ರಾವಿಟಿ ಟೆಸ್ಟ್, ವಾಟರ್ ಅಥವಾ ಕೆರೋಸಿನ್ಸ್ ಅನ್ನ ಫಿಲ್ ಮಾಡಿ ಲೀಕೇಜ್ ಅನ್ನ ಟೆಸ್ಟ್ ಮಾಡೋದು. ಇನ್ನೊಂದು ಇಮ್ಮರ್ಸನ್ ಟೆಸ್ಟ್, ಸೋಪ್ ವಾಟರ್ ಅಥವಾ ಬರೀ ವಾಟರ್ನಲ್ಲಿ ಕಂಟೈನರ್, ಸ್ಮಾಲ್ ಕಂಟೈನರ್ ಅದರೊಳಗಡೆ ಇಮ್ಮರ್ಸ್ ಮಾಡಿ ಟೆಸ್ಟ್ ಮಾಡ್ತಕ್ಕಂಥದ್ದು. ಹೌದಲ್ವಾ? ವಾಟರ್ ಆರ್ ಕೆರೋಸಿನ್ ಗ್ರಾವಿಟಿ ಟೆಸ್ಟ್ ಅಥವಾ ಇಮ್ಮರ್ಸನ್ ಆರ್ ಸೋಪ್ ವಾಟರ್ ಟೆಸ್ಟ್ ಅಂತ ನಾವು ಕರಿತೀವಿ. ಸೊ ನೇಮ್ ದ ಮೆಥಡ್ ಆಫ್ ಟೆಸ್ಟಿಂಗ್ ಸೋನ್ ಇನ್ ದ ಫಿಗರ್. ಇಲ್ಲಿ ಒಂದು ಟೆಸ್ಟಿಂಗ್ ಮೆಥಡ್ ಇದೆ. ಇದನ್ನ ಎಂಥ ಮೆಥಡ್ ಅಂತ ಕರಿತೀವಿ? ನೋಡಿದ ತಕ್ಷಣ ಹೇಳ್ಬೋದು, ದಿಸ್ ಇಸ್ ಕಾಲ್ಡ್ ಬೆಂಡ್ ಟೆಸ್ಟ್. ಬೆಂಡ್ ಟೆಸ್ಟ್. ಸೊ ಸ್ಟಡಿ ದ ಮೆಥಡ್ ಆಫ್ ಟೆಸ್ಟಿಂಗ್ ದ ವೆಲ್ಡಮೆಂಟ್ ಸೋನ್ ಬಿಲೋ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಒಂದು ಫ್ರ್ಯಾಕ್ಚರ್ ಟೆಸ್ಟಿಂಗ್ ಇದು. ಸೊ ಇದರಲ್ಲಿ ಕೆಲವು ಕ್ವಶನ್ಸ್ ಇದೆ. ವಾಟ್ ಈಸ್ ದ ನೇಮ್ ಆಫ್ ದ ಮೆಥಡ್ ಸೋನ್ ಇನ್ ದ ಫಿಗರ್? ಈ ಮೆಥಡ್ ಏನಂತ ಕರಿತೀವಿ? ಇದನ್ನ ಫ್ರ್ಯಾಕ್ಚರ್ ಟೆಸ್ಟ್ ಅಂತ ಕರಿತೀವಿ. ಹೌದಾ?
ಎಸ್. ಎರಡನೇ ಪ್ರಶ್ನೆ, ಒನ್ ಆಫ್ ದ ಡಿಫೆಕ್ಟ್ಸ್ ಇನ್ಸ್ಪೆಕ್ಟೆಡ್ ಇಸ್ ದ ಕ್ವಾಲಿಟಿ ಆಫ್ ದ ವೆಲ್ಡ್ ಮೆಟಲ್. ಸ್ಟೇಟ್ ದ ಅದರ್ ಟು ಡಿಫೆಕ್ಟ್ಸ್ ಇನ್ಸ್ಪೆಕ್ಟೆಡ್ ಬೈ ದ ಟೆಸ್ಟಿಂಗ್. ಒಂದು ಇದರ ಕ್ವಾಲಿಟಿಯನ್ನು ಚೆಕ್ ಮಾಡಬೇಕು. ಇನ್ನು ಎರಡು ಯಾವುದು? ಪೂರ್ ಫ್ಯೂಷನ್, ಇನ್ಕಂಪ್ಲೀಟ್ ಪೆನಿಟ್ರೇಷನ್. ಪೂರ್ ಫ್ಯೂಷನ್ ಮತ್ತೆ ಇನ್ಕಂಪ್ಲೀಟ್ ಪೆನಿಟ್ರೇಷನ್ಸ್ ಅನ್ನು ಕೂಡ. ಮುಂದಿನ ಪ್ರಶ್ನೆ, ನೇಮ್ ದ ಡಿಫರೆಂಟ್ ವಿಸಿಬಲ್ ವೆಲ್ಡಿಂಗ್ ಡಿಫೆಕ್ಟ್ಸ್ ಮಾರ್ಕ್ಡ್ ಇನ್ ಎ ಅಂಡ್ ಬಿ ಇನ್ ದ ಫಿಗರ್. ಇಲ್ಲೊಂದು ಚಿತ್ರ ಕೊಟ್ಟಿದೆ. ಇದರಲ್ಲಿ ಒಂದು ಟೆಸ್ಟ್, ವಿಸಿಬಲ್ ಟೆಸ್ಟ್ ಅನ್ನ ಬರಿಗಣ್ಣಿನಿಂದ ನೀವು ನೋಡಿ ಹೇಳಬೇಕು. ಇಲ್ಲಿ ಎ ಅಂತ ಒಂದು ಡಿಫೆಕ್ಟ್ ಇದೆ ಮತ್ತೆ ಇಲ್ಲಿ ಬಿ ಅಂತ ಒಂದು ಡಿಫೆಕ್ಟ್ ಮಾರ್ಕ್ ಮಾಡಿ. ಎ ಏನನ್ನ ಸೂಚಿಸುತ್ತೆ, ಬಿ ಏನನ್ನ ಸೂಚಿಸುತ್ತೆ. ಸೊ ಎ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಹೋಲ್ ತರ ಇದೆ ಅಲ್ವಾ? ಸೊ ಎಸ್, ಅದು ಬ್ಲೋ ಹೋಲ್. ಬಿ ಅಂತಕ್ಕಂಥದ್ದೇನೋ, ಸೊ ದಟ್ ಈಸ್ ಅಂಡರ್ ಕಟ್ ಅಂತ ಕರಿತೀವಿ. ಬಿ ಅಂತ ಇಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಮಾರ್ಕ್ ಮಾಡಿ ತೋರಿಸಿರ್ತಕ್ಕಂಥದ್ದು ಅಂಡರ್ ಕಟ್. ಸೊ ಈ ರೀತಿ ಪ್ರಶ್ನೆಗಳನ್ನು ಮಕ್ಕಳೇ ನಿಮಗೆ ಇಂಟರ್ವ್ಯೂನಲ್ಲಿ ಅಥವಾ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಇಲ್ಲಿ ಇವುಗಳನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಕ್ವಶನ್ಸ್ಗೆ ಕನ್ವರ್ಟ್ ಮಾಡಿ ಕೂಡ ಕೇಳ್ಬೋದು. ಆಯಿತಾ? ಸೊ ಇವತ್ತಿನ ತರಗತಿಯಲ್ಲಿ ಯಾವ್ಯಾವ ರೀತಿ ವೆಲ್ಡ್ ಟೆಸ್ಟನ್ನು ಮಾಡಬೇಕು, ಯಾವ್ಯಾವ ರೀತಿ ವೆಲ್ಡ್ ಪರಿಶೀಲನೆಯನ್ನು ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು, ನೆಸೆಸಿಟಿ ಏನು, ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದರೆ ಏನು, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದರೆ ಏನು, ಯಾವ್ಯಾವೆಲ್ಲ ಮೆಥಡ್ಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು. ಥ್ಯಾಂಕ್ಸ್ ಟು 1.5 ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಸೊ ಈ ಯಾರ್ಯಾರಿಗೆ ಈಗ ಲೈವ್ನಲ್ಲಿ ನೀವು ಕ್ಲಾಸ್ಗೆ ಬರೋಕ್ಕಾಗಲಿಲ್ಲ ಅವರು ಲಿಂಕನ್ನು ಶೇರ್ ಮಾಡ್ತೀನಿ, ಅಲ್ಲಿ ಮತ್ತೊಂದು ಸರಿ ವ್ಯೂ ಮಾಡಿ. ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ. ಧನ್ಯವಾದಗಳು.